I want to share with you about the Holy Spirit ಪವಿತ್ರಾತ್ಮನ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. and about how He can move in our lives. ನಮ್ಮ ಜೀವಿತದಲ್ಲಿ ಆತನು ಹೇಗೆ ಚಲಿಸುತ್ತಾನೆ ಎಂದು ನೋಡೋಣ. In Acts 1:4-5, ಅಪೊಸ್ತಲ ಕೃತ್ಯ 1:4 ಮತ್ತು 5ರಲ್ಲಿ Jesus said to His disciples, ಯೇಸು ತನ್ನ ಶಿಷ್ಯರಿಗೆ ಹೇಳಿದನು, "Wait for the gift my Father promised." ನನ್ನ ತಂದೆ ವಾಗ್ದಾನ ಮಾಡಿದಂತಹ ಆ ಪವಿತ್ರಾತ್ಮನ ವರಕ್ಕಾಗಿ ಕಾದುಕೊಳ್ಳಿರಿ. The gift which you have heard me speak about. ಮತ್ತು ನಾನು ನಿಮಗೆ ಹೇಳಿದಂತಹ ಆ ವಾಗ್ದಾನ, You will be baptized with the Holy Spirit. ನೀವು ಪವಿತ್ರಾತ್ಮನಲ್ಲಿ ದೀಕ್ಷಾ ಸ್ನಾನ ಹೊಂದುವಿರಿ. This is the gift the Lord Jesus has promised to give us. ಮತ್ತು ಈ ವರ ಯೇಸು ಕ್ರಿಸ್ತನು ತಾನೇ ಕೊಡಲು ನಮಗೆ ವಾಗ್ದಾನ ಮಾಡಿದ್ದಾನೆ. And tonight He is giving us this wonderful gift of the Holy Spirit. ಮತ್ತು ಪವಿತ್ರಾತ್ಮನೆಂಬ ಅದ್ಭುತ ಈ ರಾತ್ರಿ ನಮಗೆ ಕೊಡಲಿದ್ದಾನೆ. He says, "Wait and receive the Holy Spirit." ಕಾದುಕೊಂಡು ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ ಎಂದು ಆತನು ಹೇಳುತ್ತಾನೆ. Long for Him. ಆತನಿಗಾಗಿ ಬಯಸಿರಿ, And He will come into you and help you. ಮತ್ತು ಆತನು ನಿಮ್ಮ ಒಳಗಡೆ ಬರುತ್ತಾನೆ. Who is this Holy Spirit? ಈ ಪವಿತ್ರಾತ್ಮನು ಯಾರು? It is God Himself in spirit to live within our hearts. ದೇವರು ತಾನೇ ನಮ್ಮ ಹೃದಯದಲ್ಲಿ ಆತನು ಸ್ವತಃ ದೇವರಾಗಿ ಇರುವನು. He is given to us through the Lord Jesus. ಕರ್ತನಾದ ಯೇಸುವಿನ ಮೂಲಕ ಕೊಡಲ್ಪಟ್ಟಿದ್ದಾನೆ. When we become His children, ಆತನ ಮಕ್ಕಳು ನಾವಾಗುವಾಗ God blesses us with this gift to live within our hearts. ನಮ್ಮ ಹೃದಯದಲ್ಲಿ ಆತನು ಜೀವಿಸಲು ಈ ವರ ಕರ್ತನು ನಮ್ಮ ಒಳಗಡೆ ಕೊಡುತ್ತಾನೆ. 1 Corinthians 6:19 says, ಮೊದಲನೇ ಕೊರಿಂಥ 6:19ರಲ್ಲಿ ಹೇಳಲ್ಪಟ್ಟಿದೆ, "Do you not know that your bodies are the temple of the Holy Spirit, ನಿಮ್ಮ ದೇಹ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಎಂದು ನಿಮಗೆ ಗೊತ್ತಿಲ್ಲವೋ? who is in you and whom you have received from God?" ಮತ್ತು ನಿಮ್ಮಲ್ಲಿ ಆತನು ಜೀವಿಸುತ್ತಾನೆ. You are not your own. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. Your bodies are going to become the temples of the Holy Spirit, ನಿಮ್ಮ ದೇಹಗಳು ಪವಿತ್ರಾತ್ಮನ ಆಲಯವಾಗಲಿವೆ, where God resides within your heart. ನಿಮ್ಮ ಹೃದಯದಲ್ಲಿ ದೇವರೇ ವಾಸಿಸುತ್ತಾನೆ. The Holy Spirit is God in the form of spirit, ಮತ್ತು ಪವಿತ್ರಾತ್ಮನು ಆತ್ಮನ ರೂಪದಲ್ಲಿ ದೇವರಾಗಿದ್ದಾನೆ. so that He can live in our heart always. ಯಾವಾಗಲೂ ಆತನು ನಮ್ಮ ಹೃದಯದಲ್ಲಿ ಜೀವಿಸುತ್ತಾನೆ. Jesus, when He was in this world, was going around with His disciples and met some people. ಯೇಸು ಸ್ವಾಮಿ ಲೋಕದಲ್ಲಿ ಇರುವಾಗ ಆತನು ತನ್ನ ಶಿಷ್ಯರೊಂದಿಗೆ ಆತನು ಹೋಗುತ್ತಿದ್ದನು. But ಆದರೆ He has given us His Spirit today so that He can always be with us. ಆತನ ಆತ್ಮ ನಮಗೆ ಕೊಡಲ್ಪಟ್ಟಿದ್ದಾನೆ, ಯಾಕೆಂದ್ರೆ ಯಾವಾಗಲೂ ನಮ್ಮೊಂದಿಗಿರುವುದಕ್ಕಾಗಿ, So that we can always experience Him. ಮತ್ತು ಯಾವಾಗಲೂ ಆತನನ್ನು ನಾವು ಅನುಭವಿಸುತ್ತೇವೆ. God living in our hearts. ನಮ್ಮ ಹೃದಯದಲ್ಲಿ ದೇವರು ವಾಸಿಸುತ್ತಾನೆ. And this verse says, "You are not your own anymore." ಈ ವಾಕ್ಯವು ಹೇಳುತ್ತದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ. The Holy Spirit takes over. ಮತ್ತು ಪವಿತ್ರಾತ್ಮನು ನಿಯಂತ್ರಣ ತೆಗೆದುಕೊಳ್ಳುತ್ತಾನೆ. And He starts running your life ಆತನೇ ನಿಮ್ಮ ಜೀವಿತ ನಡೆಸುತ್ತಾನೆ according to the plan of God. ದೇವರ ಯೋಜನೆಗನುಸಾರ. You will not have any stress anymore. ಇನ್ನು ಮುಂದೆ ನಿಮಗೆ ಯಾವ ಒತ್ತಡ ಇರುವುದಿಲ್ಲ. You will not be depressed anymore. ಇನ್ನು ಮುಂದೆ ನೀವು ಒತ್ತಡದಲ್ಲಿರುವುದಿಲ್ಲ. You will not be afraid of the future anymore. ಭವಿಷ್ಯದ ಕುರಿತಾಗಿ ಭಯದಿಂದಿರುವುದಿಲ್ಲ. Because the Holy Spirit will be running the show for you. ಯಾಕೆಂದ್ರೆ ನಿಮಗಾಗಿ ಪವಿತ್ರಾತ್ಮನ ನಡೆಸಿಕೊಡುತ್ತಾನೆ. He will lead you into every good thing, ಎಲ್ಲ ಒಳ್ಳೆತನದಲ್ಲಿ ನಡೆಸುತ್ತಾನೆ, into every good path. ಮತ್ತು ಪ್ರತಿ ಒಳ್ಳೆಯ ಮಾರ್ಗದಲ್ಲಿ. Without the Holy Spirit, we are left powerless in this world, my friends. ನನ್ನ ಸ್ನೇಹಿತರೆ, ಪವಿತ್ರಾತ್ಮನಿಲ್ಲದೆ ಈ ಲೋಕದಲ್ಲಿ ನಾವು ಬಲವಿಲ್ಲದವರಾಗಿರುತ್ತೇವೆ. When sorrows and troubles come, our heart shrieks in agony. ಮತ್ತು ಕಷ್ಟಗಳು, ಸಮಸ್ಯೆಗಳು, ದುಃಖ ಬಂದಾಗ ನಮ್ಮ ಹೃದಯ ಮುರಿದು ಹೋಗುತ್ತದೆ. Our heart doesn't know how to deal with it. ಅದರೊಂದಿಗೆ ಹೇಗೆ ಹೋರಾಡಬೇಕೆಂದು ನಮ್ಮ ಹೃದಯಕ್ಕೆ ಗೊತ್ತಿಲ್ಲ. When dangers and attacks come against us, we are left open, defenseless. ಮತ್ತು ನಮಗೆ ಅಪಾಯಗಳು, ಅನೇಕ ರೀತಿಯ ಭಯಂಕರತೆಗಳು ಬರುವಾಗ ನಮಗೆ ಯಾವುದೇ ಸುರಕ್ಷತೆ ಇಲ್ಲದೆ ಇರುತ್ತೇವೆ. Nothing to save us. ಮತ್ತು ಯಾವುದೂ ನಮ್ಮನ್ನು ರಕ್ಷಿಸಲಾರದು. When temptations come, ಶೋಧನೆಗಳು ಬಂದಾಗ, the darkness comes as we give in to these temptations. ಮತ್ತು ಆ ಶೋಧನೆಗಳಿಗೆ ಒಳಗಾದಾಗ ಕತ್ತಲೆಯೂ ಬರುತ್ತದೆ. We give in to them because we don't have any power to resist the temptations.
ಮತ್ತು ಆ ಶೋಧನೆಗಳಿಗೆ ಎದುರಿಸುವುದಕ್ಕೆ ನಮ್ಮಲ್ಲಿ ಯಾವ ಬಲ ಇಲ್ಲದೇ ಇರುವುದರಿಂದ ನಾವು ಒಪ್ಪಿಸಿಕೊಡುತ್ತೇವೆ. We are not able to get back up. ಮತ್ತೆ ಹಿಂದಕ್ಕೆ ಬರುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. And without the Holy Spirit, there is no real joy. ಪವಿತ್ರಾತ್ಮನಿಲ್ಲದೆ ನಿಜವಾದ ಆನಂದ ನಮ್ಮಲ್ಲಿ ಇರುವುದಿಲ್ಲ. There is no satisfaction. ಅಲ್ಲಿ ಯಾವುದೇ ತೃಪ್ತಿ ಇಲ್ಲ. And we feel alone in this world, even though so many are around us. ಅನೇಕರು ನಮ್ಮ ಸುತ್ತಲಿದ್ದರೂ ಕೂಡ ಈ ಲೋಕದಲ್ಲಿ ಏಕಾಂಗಿತನ ನಾವು ಅನುಭವಿಸುತ್ತೇವೆ. We don't feel real love in our hearts. ನಮ್ಮ ಹೃದಯದಲ್ಲಿ ನಿಜವಾದ ಪ್ರೀತಿ ಅನುಭವಿಸುವುದಿಲ್ಲ. How much we need the Holy Spirit. ಎಷ್ಟಾಗಿ ಪವಿತ್ರಾತ್ಮನು ನಮಗೆ ಬೇಕು. We are left open to the attacks of the world without Him. ಮತ್ತು ಆತನಿಲ್ಲದೆ ಲೋಕವು ನಮ್ಮ ಮೇಲೆ ಬಹಳ ನೇರವಾಗಿ ಆಕ್ರಮಣ ಮಾಡುತ್ತದೆ. We are weak without Him. ಆತನಿಲ್ಲದೆ ನಾವು ಬಲಹೀನರು. We don't know what the future holds without Him. ಆತನಿಲ್ಲದೆ ಭವಿಷ್ಯದಲ್ಲಿ ಏನಿದೆ ಎಂದು ನಮಗೆ ಗೊತ್ತಿಲ್ಲ. I'm so thankful to God that my mother trained me and my sister to ask for the Holy Spirit in a young age. ನಾನು ಕರ್ತನಿಗೆ ಬಹಳ ವಂದಿಸುತ್ತೇನೆ. ನನ್ನ ತಾಯಿ ಬಹಳ ಚಿಕ್ಕವನಾಗಿರುವಾಗಲೇ ಪವಿತ್ರಾತ್ಮನಿಗಾಗಿ ಕೇಳಿಕೊಳ್ಳುವಂತೆ ನನ್ನನ್ನು ತರಬೇತುಗೊಳಿಸಿದ್ದಕ್ಕಾಗಿ. When we were just 12 and 10 years old. 10 ಮತ್ತು 12 ವರ್ಷದವರಾಗಿರುವಾಗ, as she sat and prayed with us every day, ಪ್ರತಿದಿನ ನಮಗೆ ಪ್ರಾರ್ಥನೆ ಮಾಡುತ್ತಿರುವಾಗ, she felt that we should receive the Holy Spirit in that age. ಮತ್ತು ಆ ಒಂದು ವಯಸ್ಸಿನಲ್ಲಿಯೇ ಪವಿತ್ರಾತ್ಮನನ್ನು ಹೊಂದಿಕೊಳ್ಳಬೇಕೆಂದು ಬಯಸಿದರು. Thank God for the mothers. ಆ ತಾಯಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. And because of that, in a meeting, my sister received the Holy Spirit in a mighty way. ಒಂದು ಕೂಟದಲ್ಲಿ ನನ್ನ ಸಹೋದರಿ ಬಹಳ ಬಲವಾಗಿ ಪವಿತ್ರಾತ್ಮನನ್ನು ಹೊಂದಿಕೊಂಡಳು. I said, Lord, you have left me out. ಕರ್ತನೆ, ನನ್ನನ್ನು ಬಿಟ್ಟಿದ್ದೀರಿ ಎಂದು ನಾನು ಹೇಳಿದೆ. What about me? ನನ್ನ ಕುರಿತಾಗಿ ಏನು ಕರ್ತನೆ? Without my knowledge, He made me thirst for the Holy Spirit and ask for one more year. ನನ್ನ ಜ್ಞಾನವಿಲ್ಲದೆ ನಾನು ಇನ್ನೂ ಹಸಿವೆ ಉಳ್ಳವನಾಗಿ ಮತ್ತೊಂದು ವರ್ಷಗಳ ಕಾಲ ಆತನಿಗಾಗಿ ಕೇಳಿಕೊಳ್ಳುವಂತೆ ನನಗೆ ಮಾಡಿದನು. And this little boy was asking for the Holy Spirit in a young age for a whole year. ಇಡೀ ವರ್ಷ ಚಿಕ್ಕ ವಯಸ್ಸಿನಲ್ಲಿಯೇ ಈ ಒಂದು ಚಿಕ್ಕ ಹುಡುಗನು ಪವಿತ್ರಾತ್ಮನಿಗಾಗಿ ಕೇಳುತ್ತಿದ್ದಾನೆ. God gave a thirst within my heart. ನನ್ನ ಹೃದಯದಲ್ಲಿ ದೇವರು ಒಂದು ಹಸಿವೆಯನ್ನು, ಒಂದು ಬಾಯಾರಿಕೆ ಕೊಟ್ಟನು. Without my knowledge. ನನ್ನ ಜ್ಞಾನವಿಲ್ಲದೆ. And 1 year later, in a meeting where my dad was praying, ನನ್ನ ತಂದೆ ಪ್ರಾರ್ಥಿಸುವಂತಹ 1 ವರ್ಷದ ನಂತರ ಒಂದು ಕೂಟದ ಸಮಯದಲ್ಲಿ the joy of the Holy Spirit came and flooded my heart. ಪವಿತ್ರಾತ್ಮನ ಆನಂದ ನನ್ನಲ್ಲಿ ಬಂದು ತುಂಬಿ ಹರಿಯುವುದಕ್ಕೆ ಪ್ರಾರಂಭಿಸಿತು. I had never felt such joy before. ಅದಕ್ಕಿಂತ ಮುಂಚೆ ಅಂತ ಆನಂದ ಎಂದೂ ಅನುಭವಿಸಿರಲಿಲ್ಲ. I had never felt satisfaction that I didn't even want to eat any food. ಮತ್ತು ನನಗೆ ಊಟ ಮಾಡಲಿಕ್ಕೂ ಆಗಲಿಲ್ಲ. ಅಂದ್ರೆ ಅಂತಹ ಒಂದು ತೃಪ್ತಿ ನಾನು ಎಂದಿಗೂ ಅನುಭವಿಸಲಿಲ್ಲ. I didn't even want to talk to anybody. ಯಾರಿಗೂ ಮಾತನಾಡಲು ಬಯಸಲಿಲ್ಲ. I didn't even want any other pleasure in this world. ಈ ಲೋಕದಲ್ಲಿ ಬೇರೆ ಯಾವ ಸಂತೋಷ ನನಗೆ ಬೇಡವಾಗಿತ್ತು. Nothing else gave me joy. ಯಾವುದೂ ನನಗೆ ಸಂತೋಷ ಕೊಡಲಿಲ್ಲ. For 3 days I had that continuous experience. ಮತ್ತು ನಿರಂತರವಾಗಿ 3 ದಿನಗಳ ಕಾಲ ಅದೇ ಅನುಭವ ಹೊಂದಿದ್ದೇನು. How wonderful it will be if we live like that every day. ಪ್ರತಿದಿನ ಆ ರೀತಿಯಾಗಿ ನಾವು ಜೀವಿಸುವುದಾದ್ರೆ ಅದು ಎಷ್ಟು ಅದ್ಭುತವಾಗಿರುತ್ತದಲ್ಲವೇ. All our desires satisfied by the Holy Spirit. ನಮ್ಮ ಎಲ್ಲ ಬಯಕೆಗಳು ಪವಿತ್ರಾತ್ಮನಿಂದ ತೃಪ್ತಿಗೊಳ್ಳಬೇಕು. The Bible says in His presence there is fullness of joy. ಆತನ ಪ್ರಸನ್ನತೆಯಲ್ಲಿ ಸಂಪೂರ್ಣ ಆನಂದ ಇದೆ ಎಂದು ಸತ್ಯವೇದ ಹೇಳುತ್ತದೆ. Are you saying you have no joy in this world? ಈ ಲೋಕದಲ್ಲಿ ನನಗೆ ಆನಂದ ಇಲ್ಲ ಎಂದು ಹೇಳುತ್ತಿದ್ದೀರಾ? Are you drowning in your tears? ನಿಮ್ಮ ಭಯದಲ್ಲಿ ಮುಳುಗುತ್ತಿದ್ದೀರಾ? Tonight there's someone coming to lift you up out of that misery. ಮತ್ತು ಆ ಕಷ್ಟದಿಂದ ಈ ರಾತ್ರಿ ನಿಮ್ಮನ್ನು ಮೇಲೆತ್ತಲು ಒಬ್ಬರು ಬರುತ್ತಿದ್ದಾರೆ. Lead you into a new life with joy with Him. ಮತ್ತು ಆತನೊಂದಿಗೆ ಹೊಸ ಜೀವಿತ ಆನಂದದಲ್ಲಿ ನಿಮ್ಮ ನಡೆಸುತ್ತಾನೆ. The Holy Spirit is coming for us. ಮತ್ತು ಪವಿತ್ರಾತ್ಮನು ಬರುತ್ತಿದ್ದಾನೆ. He wants to become our best friend. ಆತನು ಉತ್ತಮ ಸ್ನೇಹಿತನಾಗಿರಲು ಬಯಸುತ್ತಾನೆ. He will live in our hearts and lead us as a best friend. ಆತ ನಮ್ಮ ಜೀವಿತದಲ್ಲಿ ವಾಸಿಸಿ ಉತ್ತಮ ಸ್ನೇಹಿತನಾಗಿ ನಮ್ಮೊಂದಿಗೆ ಇರುತ್ತಾನೆ. I just want to share 5 things which the Holy Spirit does for us. ನಮಗೋಸ್ಕರ ಪವಿತ್ರಾತ್ಮನು ಮಾಡುವಂತಹ 5 ಕಾರ್ಯಗಳನ್ನು ಹೇಳಲು ಬಯಸುತ್ತೇನೆ. Firstly, the Holy Spirit strengthens us when we are weak. ಮೊದಲನೇದಾಗಿ ಪವಿತ್ರಾತ್ಮನು ನಾವು ಬಲಹೀನರಾಗಿರುವಾಗ ನಮ್ಮನ್ನು ಬಲಪಡಿಸುತ್ತಾನೆ.
This is one of the greatest thing he does for us. ಮತ್ತು ಇದು ಒಂದು ಶ್ರೇಷ್ಠ ಕಾರ್ಯ ಆತನು ಮಾಡುತ್ತಾನೆ. I've experienced this when I was so weak and down. ನಾನು ಬಹಳ ಬಲಹೀನನಾಗಿರುವಾಗ ಇದನ್ನು ನಾನು ಬಹಳವಾಗಿ ಅನುಭವಿಸಿದ್ದೇನೆ. In Romans 8:26-27 it says, ರೋಮ 8:26-27 ಈ ರೀತಿಯಾಗಿ ಹೇಳಲ್ಪಟ್ಟಿದೆ. the Spirit helps us in our weakness. ನಮ್ಮ ಬಲಹೀನತೆಯಲ್ಲಿ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುತ್ತಾನೆ. We do not know what we ought to pray for. ನಮಗೆ ಪ್ರಾರ್ಥನೆ ಏನು ಮಾಡಬೇಕೆಂದು ಗೊತ್ತಿಲ್ಲ. The Spirit himself intercedes for us through wordless groans. ಆತ್ಮನು ಮಾತಿಲ್ಲದಂತ ನೆರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. Can you pray when you're weak? ನೀವು ಬಲಹೀನರಾಗಿದ್ದಾಗ ಪ್ರಾರ್ಥಿಸುವೀರಾ? We are not even able to turn to God because we're drowning in sorrow. ನಾವು ದುಃಖದಲ್ಲಿ ಮುಳುಗಿ ಹೋದಾಗ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೂ ನಮ್ಮಿಂದ ಆಗುವುದಿಲ್ಲ. Drowning in depression. ಒತ್ತಡದಲ್ಲಿ ಮುಳುಗಿ ಹೋಗುತ್ತೇವೆ. We think there is no way back. ನಮಗೋಸ್ಕರ ಹಿಂತಿರುಗಿ ಯಾವ ಮಾರ್ಗವಿಲ್ಲ ಎಂದು ಹೇಳುತ್ತೇವೆ. I have to stay this way. ನಾನು ನಿರತನಾಗಿರಬೇಕು. There is no hope for me. ನಮಗೆ ಯಾವ ನಿರೀಕ್ಷೆ ಇಲ್ಲ. In those moments I felt the Holy Spirit rising up within my heart. ಆ ಕ್ಷಣಗಳಲ್ಲಿ ಪವಿತ್ರಾತ್ಮನು ನನ್ನ ಹೃದಯದಲ್ಲಿ ಎದ್ದೇಳುವುದನ್ನು ನೋಡಿದ್ದೇನೆ. And saying it is not over. ಈಗ ಎಲ್ಲವೂ ಮುಗಿದಿಲ್ಲ ಎಂದು ಹೇಳುತ್ತಾನೆ. Sam, I'm here to help you. ಸ್ಯಾಮ್, ನಿನಗೆ ಸಹಾಯ ಮಾಡಲು ನಾನಿದ್ದೇನೆ. Come with me. ನನ್ನೊಂದಿಗೆ ಬಾ. I will show you the way to prosper you. ಅಭಿವೃದ್ಧಿಯಾಗುವುದಕ್ಕೆ ನಿನಗೆ ಮಾರ್ಗ ತೋರಿಸುತ್ತೇನೆ. It is not over. ಎಲ್ಲವೂ ಮುಗಿದು ಹೋಗಿಲ್ಲ. He ushers us into the mighty plans of God. ದೇವರ ಬಲವುಳ್ಳ ಯೋಜನೆಗೆ ಆತನು ನಮ್ಮನ್ನು ನಿಶ್ಚಯಪಡಿಸುತ್ತಾನೆ. And we'll think, where did this boldness come from? ಮತ್ತು ಈ ಧೈರ್ಯ ಎಲ್ಲಿಂದ ಬಂತು ಎಂದು ನಾವು ಅಂದುಕೊಳ್ಳುತ್ತೇವೆ. Where did this hope come from? ಈ ನಿರೀಕ್ಷೆ ಎಲ್ಲಿಂದ ಬಂತು? It is amazing. ಮತ್ತು ಅದು It is God lifting you up in your spirit. ಮತ್ತು ನಿಮ್ಮ ಆತ್ಮದಲ್ಲಿ ದೇವರು ನಿಮ್ಮನ್ನು ಎಬ್ಬಿಸುತ್ತಾನೆ. You see, when the disciples of Jesus were gathered in a place after Jesus went to heaven, ಯೇಸು ಸ್ವರ್ಗಾರೋಹಣದ ನಂತರ ಶಿಷ್ಯರು ಒಂದು ಸ್ಥಳದಲ್ಲಿ ಅವರು ಕೂಡಿ ಬಂದಿದ್ದರು. he promised them the Holy Spirit and left to heaven. ಮತ್ತು ಅವರಿಗೆ ಪವಿತ್ರಾತ್ಮನ ವಾಗ್ದಾನ ಮಾಡಿ ಆತನು ಅವರನ್ನು ಬಿಟ್ಟು ಪರಲೋಕಕ್ಕೆ ಏರಿ ಹೋದನು. The disciples were so afraid because they thought the Romans and the priests of the temple would send people to kill them and finish them off. ಮತ್ತು ಅವರು ಬಹಳ ಭಯಪಟ್ಟರು. ರೋಮನ್ ಸೈನಿಕರು ಮತ್ತು ಯಾಜಕರು ಬಂದು ಅವರನ್ನು ಮುಗಿಸಿಬಿಡುತ್ತಾರೆ ಎಂದು ಅಂದುಕೊಂಡರು. They didn't like Jesus. They didn't like the followers of Jesus. ಯೇಸುವನ್ನಾಗಲಿ ಅಥವಾ ಯೇಸುವಿನ ಹಿಂಬಾಲಕರನ್ನಾಗಲಿ ಅವರು ಇಷ್ಟಪಡಲಿಲ್ಲ. They said, Jesus has left us. Who is there to save us now? ಯೇಸು ಸ್ವಾಮಿ ಬಿಟ್ಟು ಹೋದರು, ಈಗ ನಮ್ಮನ್ನು ರಕ್ಷಿಸಲು ಯಾರಿದ್ದಾರೆ ಎಂದು ಅವರು ಅಂದುಕೊಂಡರು. That's how the problems of this world make us feel. ಆ ರೀತಿಯಲ್ಲಿ ಈ ಲೋಕದ ಸಮಸ್ಯೆಗಳು ನಾವು ಅನುಭವಿಸುವಂತೆ ಮಾಡುತ್ತವೆ. That we are alone and we are finished. ನಾವು ಒಬ್ಬಂಟಿಗರಾಗಿದ್ದೇವೆ ಮತ್ತು ಮುಗಿದು ಹೋಗುತ್ತೇವೆ. But at that moment, ಆ ಒಂದು ಕ್ಷಣದಲ್ಲಿ the Lord led Peter to stand up in the midst of the disciples. ಶಿಷ್ಯರ ಮಧ್ಯದಲ್ಲಿ ದೇವರು ಪೇತ್ರನು ಎದ್ದು ನಿಲ್ಲುವಂತೆ ಮಾಡಿದನು. At that moment, the Holy Spirit came and filled each member of the disciples. ಆ ಸಮಯದಲ್ಲಿ ಪ್ರತಿ ಶಿಷ್ಯರನ್ನು ಪವಿತ್ರಾತ್ಮನು ಬಂದು ಪ್ರತಿ ಒಬ್ಬರನ್ನು ತುಂಬಿದನು. They were speaking not in a language of fear anymore, ಇನ್ನು ಮುಂದೆ ಅವರು ಭಯದ ಭಾಷೆಯನ್ನಾಡುತ್ತಿರಲಿಲ್ಲ, but in the new languages of the Holy Spirit. ಪವಿತ್ರಾತ್ಮನ ಹೊಸ ಭಾಷೆಯನ್ನಾಡುತ್ತಿದ್ದರು. And they were speaking with joy instead of fear. ಅವರು ಭಯವಿಲ್ಲದೆ ಆನಂದದಿಂದ ಮಾತಾಡುತ್ತಿದ್ದರು. He lifted up their spirits ಅವರ ಆತ್ಮ ಮೇಲೆತ್ತಿದನು and filled them with power. ಮತ್ತು ಬಲದಿಂದ ಅವರನ್ನು ತುಂಬಿಸಿದನು. He made them stand up and go forward and serve him. ಅವರು ಎದ್ದು ನಿಂತು ಮುಂದೆ ಸಾಗುವಂತೆ ಅವರಿಗೆ ಬಲ ಕೊಟ್ಟು ನಡೆಸಿದನು. He'll also tell us, don't sit here in fear, my child. ನನ್ನ ಮಗುವೆಯಲ್ಲಿ ಕೂತುಕೊಂಡು ಭಯಪಡದಿರು ಎಂದು ಹೇಳುತ್ತಾನೆ. Go and fulfill the mission I have specifically for you. ನಿಮಗಾಗಿ ಇಟ್ಟಂತ ಆ ಸೇವೆಯನ್ನು ಮುಂದುವರಿಸಿರಿ ಎಂದು ಹೇಳುತ್ತಾನೆ. When my grandmother lost their daughter Angel, ನನ್ನ ಅಜ್ಜ ಅಜ್ಜಿ ಅವರ ಮಗಳಾದ ಏಂಜಲ್ ಅನ್ನು ಅವರು ಕಳೆದುಕೊಂಡಂತ ಸಂದರ್ಭದಲ್ಲಿ she died in a car accident right next to my grandpa. ನನ್ನ ಅಜ್ಜನ ಪಕ್ಕದಲ್ಲಿ ಒಂದು ಕಾರ್ ಅಪಘಾತದಲ್ಲಿ ಆಕೆ ಮೃತ ಹೊಂದಿದಳು. They were all heartbroken and crying every morning.
ಪ್ರತಿ ಮುಂಜಾನೆ ಅವರು ಹೃದಯ ಮುರಿದವರಾಗಿ ಅಳುತ್ತಿದ್ದರು. They would do the family prayer just for the sake of it. ಮತ್ತು ಕುಟುಂಬ ಪ್ರಾರ್ಥನೆ ಮಾಡಬೇಕೆನ್ನುವುದರಿಂದ ಅವರು ಮಾಡುತ್ತಿದ್ದರು. One morning in a family prayer, ಒಂದು ಮುಂಜಾನೆ ಕುಟುಂಬ ಪ್ರಾರ್ಥನೆಯಲ್ಲಿ as they were in great agony, ಅವರು ದೊಡ್ಡ ವೇದನೆಯಲ್ಲಿದ್ದಾಗ the Lord, Holy Spirit came and filled their hearts. ಪವಿತ್ರಾತ್ಮನಾದ ಕರ್ತನು ಬಂದು ಅವರ ಹೃದಯದಲ್ಲಿ ತುಂಬಿದನು And made them rejoice in new tongues. ಹೊಸ ಭಾಷೆಯಲ್ಲಿ ಅವರು ಆನಂದಿಸುವಂತೆ ಮಾಡಿದನು. They forgot about the pain of the loss. ಮತ್ತು ಅವರು ಆ ವೇದನೆಯನ್ನು ಮರೆತು ಹೋದರು. They forgot about their agony. ಅವರ ವೇದನೆ ಕುರಿತು ಮರೆತು ಹೋದರು. And they were laughing and laughing in the Holy Spirit. ಪವಿತ್ರಾತ್ಮನಲ್ಲಿ ಅವರು ನಗುತ್ತಿದ್ದರು. He came and strengthened them. ಆತನು ಬಂದು ಅವರನ್ನು ಬಲಪಡಿಸಿದನು. And Jesus came into that room. ಆ ಕೋಣೆಯಲ್ಲಿ ಯೇಸು ಬಂದರು. My grandfather saw him. ಮತ್ತು ನನ್ನ ಅಜ್ಜ ನೋಡಿದರು. And through my grandfather's words, ಮತ್ತು ನನ್ನ ಅಜ್ಜನ ಮೂಲಕ he asked the family, will you still follow me? ಅವರ ಮೂಲಕವಾಗಿ ಕುಟುಂಬಕ್ಕೆ ಆತನು ಕೇಳಿದನು, ಇನ್ನು ನೀವು ನನ್ನನ್ನು ಹಿಂಬಾಲಿಸುವಿರಾ? Only the Holy Spirit could help them to say, yes Lord, we will follow you. ಪವಿತ್ರಾತ್ಮನು ತಾನೇ ಮಾತ್ರ ಅಲ್ಲಿ ಸಹಾಯ ಮಾಡಿದನು. ಹೌದು ಕರ್ತನೆ, ನಾವು ನಿನ್ನನ್ನು ಹಿಂಬಾಲಿಸುತ್ತೇವೆ ಎಂದು ಹೇಳಿದರು. And they were able to establish the Karunya University after that. ಅದಾದ ನಂತರ ಕಾರುಣ್ಯ ವಿಶ್ವವಿದ್ಯಾಲಯ ಸ್ಥಾಪಿಸಿದರು. They were able to go forward and be a blessing to millions of people. ಅವರ ಮುಂದೆ ಹೋಗಿ ಲಕ್ಷಾಂತರ ಜನರಿಗೆ ಆಶೀರ್ವಾದವಾದರು. If they had given in to their weakness, ಒಂದು ವೇಳೆ ಅವರ ಬಲಹೀನತೆಯಲ್ಲಿ ಬಿಟ್ಟು ಕೊಟ್ಟಿದೆಯಾದರೆ this meeting will not happen. ಮತ್ತು ಈ ಕೂಟ ನಡೆಯುತ್ತಿರಲಿಲ್ಲ. Nothing would have happened. ಏನೂ ನಡೆಯುತ್ತಿರಲಿಲ್ಲ. But the Holy Spirit lifted them up ಮತ್ತು ಪವಿತ್ರಾತ್ಮನು ಅವರನ್ನು ಮೇಲೆತ್ತಿದನು and made them go forward. ಮತ್ತು ಮುಂದೆ ಹೋಗುವಂತೆ ಮಾಡಿದನು. He helps us in our weaknesses. ನಮ್ಮ ಬಲಹೀನತೆಯಲ್ಲಿ ಸಹಾಯ ಮಾಡುತ್ತಾನೆ. We need him, my friends. ನನ್ನ ಸ್ನೇಹಿತರೆ, ಆತನು ನಮಗೆ ಬೇಕು. Secondly, ಎರಡನೇದಾಗಿ he leads us into a holy life. ಮತ್ತು ಆತನು ಪವಿತ್ರ ಜೀವಿತದಲ್ಲಿ ನಮ್ಮ ನಡೆಸುತ್ತಾನೆ. No matter how hard we try, we can't do it on our own. ನಾವು ಬಹಳ ಕಠಿಣವಾಗಿ ಪರಿಶ್ರಮ ಪಟ್ಟರೂ ನಮ್ಮನ್ನು ನಾವು ಹೊಂದಿಕೊಳ್ಳಲು ಆಗುವುದಿಲ್ಲ. John 16:8, the Bible says, ಯೋಹಾನ 16:8 ಸತ್ಯವೇದ ಹೇಳುತ್ತದೆ, when the Holy Spirit comes, ಪವಿತ್ರ ಆತ್ಮನು ಬರುವಾಗ he will prove the world to be in the wrong about sin and righteousness and judgment. ನೀತಿ, ನ್ಯಾಯ ತೀರ್ವಿಕೆ ಮತ್ತು ಪಾಪದ ಕುರಿತಾಗಿ ಆತನು ಅರುವನ್ನು ಹುಟ್ಟಿಸುತ್ತಾನೆ. He will convict our hearts of our sin. ನಮ್ಮ ಹೃದಯದಲ್ಲಿ ಆತನು ಅರುವನ್ನು ಹುಟ್ಟಿಸುತ್ತಾನೆ. And he will make us throw it away. ಅವುಗಳನ್ನು ತೊಡೆದು ಹಾಕುವಂತೆ ಆತನು ನಮಗೆ ಸಹಾಯ ಮಾಡುತ್ತಾನೆ. Ephesians 1:13 says, ಎಫೆಸ 1:13 ಹೇಳಲ್ಪಟ್ಟಿದೆ, you also were included in Christ when you heard the message of truth, ಸತ್ಯದ ಸಂದೇಶ ಕೇಳಿದಾಗ ನೀವು ಕ್ರಿಸ್ತನಲ್ಲಿ ಕೂಡಿಸಲ್ಪಟ್ಟಿದ್ದೀರಿ. the gospel of salvation. ಆ ರಕ್ಷಣೆಯ ಸುವಾರ್ತೆ. When you believed, you were marked in Jesus with a seal through the promised Holy Spirit. ವಾಗ್ದಾನ ಮಾಡಿದ ಆತನಾದಂತಹ ಪವಿತ್ರಾತ್ಮನ ಮೂಲಕವಾಗಿ ನೀವು ನಂಬಿದಾಗ ಆತನಿಂದ ಮುದ್ರೆ ಹಾಕಲ್ಪಟ್ಟಿದ್ದೀರಿ. We are sealed in Jesus by the Holy Spirit. ಪವಿತ್ರಾತ್ಮನ ಮೂಲಕ ಯೇಸುವಿನಲ್ಲಿ ನೀವು ಮುದ್ರೆ ಹಾಕಲ್ಪಟ್ಟಿದ್ದೀರಿ. He keeps our salvation protected. ನಮ್ಮ ರಕ್ಷಣೆಯನ್ನು ಆತನು ಕಾಪಾಡುತ್ತಾನೆ. He keeps and brings the holiness of God into us. ಆತನು ನಮ್ಮ ಜೀವಿತದಲ್ಲಿ ದೇವರ ಪವಿತ್ರತೆಯನ್ನು ತರುತ್ತಾನೆ. Not giving ourselves into sin. ಮತ್ತು ಪಾಪದಲ್ಲಿ ಆತನು ನಾವು ಬೀಳುವಂತೆ ನಮಗೆ ಮಾಡುವುದಿಲ್ಲ. Many times he has corrected me. ಅನೇಕ ಸಾರಿ ಆತನು ನನ್ನನ್ನು ತಿದ್ದಿದ್ದಾನೆ. I was telling this morning ಈ ಮುಂಜಾನೆ ನಾನು ಹೇಳುತ್ತಿದ್ದೇನು about my college days. ನನ್ನ ಕಾಲೇಜಿನ ದಿನಗಳ ಕುರಿತು. And there all my classmates and all my friends were all going together in pairs with a relationship. ಮತ್ತು ನನ್ನ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಅವರು ಇಬ್ಬಿಬ್ಬರಾಗಿ ಒಂದು ಸಂಬಂಧಗಳಲ್ಲಿ ಅವರು ಹೋಗುತ್ತಿದ್ದರು. All were going 2 by 2. ಇಬ್ಬಿಬ್ಬರಾಗಿ ಅವರು ಹೋಗುತ್ತಿದ್ದರು. In Facebook, everybody was committed. ಮತ್ತು ಫೇಸ್ಬುಕ್ ಅಲ್ಲಿ ಎಲ್ಲರೂ ಸಮರ್ಪಿತರಾಗಿದ್ದರು. I was thinking, what is happening here? ಇಲ್ಲಿ ಏನು ನಡೀತಾ ಇದೆ ಎಂದು ನಾನು ಯೋಚನೆ ಮಾಡುತ್ತಿದ್ದೇನು. Why am I the only one left out? ಯಾಕೆ ನಾನೊಬ್ಬನೇ ಬಿಡಲ್ಪಟ್ಟಿದ್ದೇನೆ, ನಾನೊಬ್ಬನು ದೂರವಾಗಿದ್ದೇನೆ ಎಂದು ಅಂದುಕೊಳ್ಳುತ್ತಿದ್ದೇನು. And you know what I did? ನಾನೇನು ಮಾಡಿದ್ದೇನು ಗೊತ್ತಾ?
I asked Jesus, Lord, is it your will that I also should have a girl? ನಾನು ಕೂಡ ಒಂದು ಹುಡುಗಿ ಹೊಂದಬೇಕೆಂದ್ರು ಕರ್ತನೇ ನಿನ್ನ ಚಿತ್ತ ಇರುವುದಾದರೆ ಎಂದು ಆತನಿಗೆ ಕೇಳಿದೆನು. Why am I the only one left out, Lord? ಕರ್ತನೇ ಯಾಕೆ ನಾನೊಬ್ಬನೇ ಬಿಡಲ್ಪಟ್ಟಿದ್ದೇನೆ? Shouldn't I also be cool? ನಾನು ಕೂಡ ಆ ರೀತಿಯಾಗಿರಬಹುದಲ್ಲ? Shouldn't I also fit in along with my friends? ನನ್ನ ಸ್ನೇಹಿತನೊಂದಿಗೆ ನಾನು ಕೂಡ ಇರಬೇಕಲ್ಲ? I don't want to be left behind. ನಾನು ಹಿಂದೆ ಇರಬಾರದು ಎಂದು ಅಂದುಕೊಂಡೇನು. This is how we are without the Holy Spirit. ಆ ರೀತಿಯಾಗಿರುತ್ತೇವೆ ನಾವು ಪವಿತ್ರ ಆತ್ಮನು ನಮ್ಮಲ್ಲಿ ಇಲ್ಲದೆ ಇದ್ದರೆ. When we don't invite Him to lead our life. ನಮ್ಮ ಜೀವಿತ ನಡೆಸುವುದಕ್ಕೆ ಆತನಿಗೆ ನಾವು ಆಮಂತ್ರಿಸದಿದ್ದರೆ. We don't know what is wrong, what is right. ಯಾವುದು ತಪ್ಪು ಸರಿ ಎಂದು ನಮಗೆ ಗೊತ್ತಾಗುವುದಿಲ್ಲ. But thank God that ಆದರೆ ದೇವರಿಗೆ ಸ್ತೋತ್ರ, He made me ask the Lord. ಮತ್ತು ಕರ್ತನಿಗೆ ನಾನು ಕೇಳುವಂತೆ ಆತನು ನನಗೆ ಮಾಡಿದನು. I asked for permission. ಮತ್ತು ಆ ವಿಷಯ ನಾನು ಕೇಳಿದೆನು. The Lord said no. ಕರ್ತನು ಹೇಳಿದನು ಇಲ್ಲ. He said wait. ಕಾಯಿ ಎಂಬುದಾಗಿ ಹೇಳಿದನು. Only 2 words. ಆ 2 ಶಬ್ದಗಳು ಮಾತ್ರ. What to speak against Him? ಆತನ ವಿರುದ್ಧ ಏನು ಮಾತಾಡಬೇಕು? You can't argue anything more. ಇನ್ನು ಮುಂದೆ ನೀವು ಯಾವುದೇ ರೀತಿ ವಾಗ್ವಾದ ಮಾಡುವುದಕ್ಕೆ ಆಗುವುದಿಲ್ಲ. So from that moment I shut my mouth and obeyed Him. ಆ ದಿನದಿಂದ ನನ್ನ ಬಾಯಿಯನ್ನು ಮುಚ್ಚಿ ಆತನಿಗೆ ನಾನು ವಿಧೇಯನಾದೆನು. And because of that, after 7 years, ಆ ಕಾರಣದಿಂದ 7 ವರ್ಷಗಳ ನಂತರ God made me find my good thing in my life through my beautiful wife. ನನ್ನ ಜೀವಿತದಲ್ಲಿ ನನ್ನ ಸುಂದರವಾದ ಪತ್ನಿಯ ಮೂಲಕ ಒಳ್ಳೆಯ ವಿಷಯಗಳನ್ನು ನಾನು ಕಂಡುಕೊಳ್ಳುವಂತೆ ಮಾಡಿದನು. Today, her along with my 2 children are such a blessing to me. ಇಂದು ಆಕೆಯೊಂದಿಗೆ ನನ್ನ 2 ಮಕ್ಕಳು ಅಂತ ದೊಡ್ಡ ಆಶೀರ್ವಾದವಾಗಿದ್ದಾರೆ. Such a joy to me. ಅವರು ಬಹಳ ಆನಂದವಾಗಿದ್ದಾರೆ. Such a fullness in my life. ನನ್ನ ಜೀವಿತದಲ್ಲಿ ಅಂತ ಸಂಪೂರ್ಣತೆ. If we run to the wrong thing, ತಪ್ಪಾದ ಕಾರ್ಯಗಳಿಗೆ ನಾವು ಓಡುವುದಾದರೆ our whole life can be destroyed by one decision. ಒಂದು ದಿವಸ ನಮ್ಮ ಇಡೀ ಜೀವಿತ ಅದು ನಾಶವಾಗುತ್ತೆ. How do we know, my friends? ಹೇಗೆ ತಿಳಿದುಕೊಳ್ಳಬೇಕು ಸ್ನೇಹಿತರೆ? Without the Holy Spirit. ಪವಿತ್ರಾತ್ಮನಿಲ್ಲದೆ He convicts us of our sin. ನಮ್ಮ ಪಾಪದ ಕುರಿತು ಅರುಹನ್ನು ಹುಟ್ಟಿಸುತ್ತಾನೆ. He warns us about the wrong ways. ಮತ್ತು ತಪ್ಪಾದ ದಾರಿಗಳ ಕುರಿತು ಎಚ್ಚರಿಸುತ್ತಾನೆ. And He puts a godly fear within us. ನಮ್ಮೊಳಗೆ ದೇವ ಭಕ್ತಿಯನ್ನು ಭಯವನ್ನು ಕೊಡುತ್ತಾನೆ. Ask the Lord. ಕರ್ತನಿಗೆ ಕೇಳಿರಿ. Will this please Him? ಅದು ಆತನಿಗೆ ಮೆಚ್ಚಿಸುವುದೋ? Is what you're doing pleasing God? ನೀವು ಮಾಡುವುದು ದೇವರಿಗೆ ಮೆಚ್ಚುಗೆಯಾಗಿದೆಯೋ ಎಂದು ಕೇಳಿರಿ. Will God come into your life to bless you? ದೇವರು ನಿಮ್ಮ ಜೀವಿತದಲ್ಲಿ ಬರ್ತಾನೋ ನಿಮ್ಮನ್ನು ಆಶೀರ್ವಾದ ಮಾಡುವುದಕ್ಕಾಗಿ. Don't lose Him. ಆತನನ್ನು ಕಳೆದುಕೊಳ್ಳಬೇಡಿರಿ. He will keep instructing us ಮತ್ತು ಆತನಲ್ಲಿಯೇ ಭರವಸೆ ಬಿಡಿರಿ. and bring us into the right path, ಮತ್ತು ಸರಿಯಾದ ಮಾರ್ಗದಲ್ಲಿ ತರುತ್ತಾನೆ. into a holy life. ಪವಿತ್ರ ಜೀವಿತದಲ್ಲಿ Thank God that He protects us. ನಮ್ಮನ್ನು ಕಾಯುವುದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. And He changes our nature and our spirit into a godly nature. ಮತ್ತು ನಮ್ಮ ಆತ್ಮ ನಮ್ಮ ಸ್ವಭಾವ ಆತನು ದೇವ ಭಕ್ತಿಯ ಸ್ವಭಾವದಲ್ಲಿ ಬದಲಾಯಿಸುತ್ತಾನೆ. When you start honoring Him and listening to Him, ಆತನಿಗೆ ಸನ್ಮಾನಿಸಿ ಆತನಿಗೆ ಕೇಳುವುದಕ್ಕೆ ಪ್ರಾರಂಭಿಸುವಾಗ He transforms every nature of yours into a godly one. ಮತ್ತು ನಿಮ್ಮ ಪ್ರತಿ ಸ್ವಭಾವವನ್ನು ದೇವ ಭಕ್ತಿಯ ಸ್ವಭಾವದಲ್ಲಿ ಬದಲಾಯಿಸುತ್ತಾನೆ. Galatians 5:22 we find the fruit of the Spirit. ಗಲಾತ್ಯ 5:22 ದೇವರಾತ್ಮನ ಫಲಗಳು ನೋಡುತ್ತೇವೆ. What does the Holy Spirit bring into people? ಮತ್ತು ಜನರಲ್ಲಿ ಪವಿತ್ರಾತ್ಮನು ಏನನ್ನು ತರುತ್ತಾನೆ? The fruit of the Spirit is love, ಆತ್ಮನ ಫಲಗಳು ಅದು ಪ್ರೀತಿ, joy, ಆನಂದ, peace, ಸಮಾಧಾನ, forbearance, ದೀರ್ಘಶಾಂತಿ, kindness, ದಯೆ, goodness, ಒಳ್ಳೆತನ, faithfulness, ನಂಬಿಗಸ್ತಿಕೆ, gentleness, ವಿನಯ and self-control. ಮತ್ತು ಕ್ಷಮೆದಮೆ. These are the attributes the Holy Spirit brings within us. ಮತ್ತು ಈ ಗುಣಗಳು ಪವಿತ್ರಾತ್ಮನು ನಮ್ಮಲ್ಲಿ ತರುತ್ತಾನೆ. Very soon you become a new person. ಬಹಳ ಬೇಗನೆ ನೀವು ಹೊಸ ವ್ಯಕ್ತಿಯಾಗುವಿರಿ. Your friends and your neighbors will say, "Hey, how did you change so much?" ನಿಮ್ಮ ಸ್ನೇಹಿತರು ನಿಮ್ಮ ನೆರೆಯವರು ಹೇಳುತ್ತಾರೆ, ಹೇಗೆ ನೀನು ಬದಲಾವಣೆಯಾದೆ? There'll be a difference within you. ಮತ್ತು ನಿಮ್ಮಲ್ಲಿ ಒಂದು ವ್ಯತ್ಯಾಸ ಉಂಟಾಗುವುದು. People will see the Lord through you. ನಿಮ್ಮ ಮೂಲಕ ಕರ್ತನನ್ನು ಜನರು ನೋಡುವರು. He is the one ಆತನೊಬ್ಬನೇ who transforms us. ನಮ್ಮನ್ನು ಬದಲಾಯಿಸುವನು. Thirdly, He pours the love of God into us. ಮೂರನೇದಾಗಿ ಆತನು ದೇವರ ಪ್ರೀತಿ ನಮ್ಮಲ್ಲಿ ಸುರಿಸುತ್ತಾನೆ. Romans 5:5 ರೋಮ 5:5
God's love has been poured into our hearts ದೇವರ ಪ್ರೀತಿ ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆ through the Holy Spirit. ಪವಿತ್ರಾತ್ಮನ ಮೂಲಕ. There was a girl who came in a line where I was praying for people. ಜನರಿಗಾಗಿ ನಾನು ಪ್ರಾರ್ಥಿಸುವಾಗ ಒಂದು ಸಾಲಿನಲ್ಲಿ ಒಬ್ಬ ಹುಡುಗಿ ಬಂದಳು. Her face was down to the floor. ಮತ್ತು ಆಕೆಯ ಮುಖ ಕೆಳಗೆ ಬಿದ್ದಿತ್ತು. People who brought her said she was so depressed. ಮತ್ತು ಆಕೆಯನ್ನು ತಂದಂತ ಜನರು ಹೇಳಿದರು ಆಕೆ ಬಹಳ ಒತ್ತಡಕ್ಕೆ ಒಳಗಾಗಿದ್ದಾಳೆ. In a young age. ಬಹಳ ಯೌವನ ಕಾಲದಲ್ಲಿ. There was no reaction in her face. ಆಕೆಯ ಮುಖದಲ್ಲಿ ಯಾವ ಪ್ರತಿಕ್ರಿಯೆ ಇರಲಿಲ್ಲ. It was like her face was dead. ಆಕೆಯ ಮುಖ ಸತ್ತಂತೆ ಇತ್ತು. She was just brought by people. ಜನರಿಂದ ಆಕೆ ಕರೆತರಲ್ಪಟ್ಟಿದ್ದಳು. And as I started praying for her, ಆಕೆಗೋಸ್ಕರ ಪ್ರಾರ್ಥಿಸಲು ಪ್ರಾರಂಭಿಸಿದಾಗ, before I could say a word, ನಾನು ಒಂದು ಮಾತು ಹೇಳುವುದಕ್ಕಿಂತ ಮುಂಚೆಯೇ she started shouting and shrieking with joy. ಆಕೆ ಆನಂದದಿಂದ ಆಕೆ ಕೂಗುವುದಕ್ಕೆ ಪ್ರಾರಂಭಿಸಿದಳು. Lifted her face to the heavens. ಪರಲೋಕಕ್ಕೆ ಆಕೆ ಮುಖವನ್ನು ಎತ್ತಿದಳು. The love of God was filling her and being poured into her heart. ದೇವರ ಪ್ರೀತಿ ಆಕೆಯ ಹೃದಯದಲ್ಲಿ ತುಂಬಿ ಹರಿಯುತ್ತಿತ್ತು. I couldn't even pray. ನಾನು ಪ್ರಾರ್ಥನೆ ಮಾಡಲೇ ಇಲ್ಲ. I was feeling the great love of God that was being poured into her. ಆಕೆಯಲ್ಲಿ ದೊಡ್ಡ ದೇವರ ಪ್ರೀತಿ ತುಂಬಿದಕ್ಕಾಗಿ ಅದನ್ನು ನಾನು ಅನುಭವಿಸುತ್ತಾ ಇದ್ದೇನು. I also was blessed by it. ಮತ್ತು ನಾನು ಕೂಡ ಆಶೀರ್ವದಿಸಲ್ಪಟ್ಟೇನು. Oh, the love that the Lord brings. ಕರ್ತನು ತರುವಂತಹ ಪ್ರೀತಿ satisfies our heart. ನಮ್ಮ ಹೃದಯವನ್ನು ತೃಪ್ತಿಗೊಳಿಸುತ್ತದೆ. And through you it is going to go into every family member. ಮತ್ತು ನಿಮ್ಮ ಮೂಲಕ ಎಲ್ಲ ಕುಟುಂಬ ಸದಸ್ಯರಿಗೆ ಅದು ಹರಿದು ಹೋಗುತ್ತದೆ. As you carry the Holy Spirit ಪವಿತ್ರಾತ್ಮನನ್ನು ನೀವು ಹೊತ್ತುಕೊಂಡು ಹೋಗುವಾಗ and keep them in prayer, ಪ್ರಾರ್ಥನೆಯನ್ನು ಇಟ್ಟುಕೊಳ್ಳುವಾಗ the love that the Lord fills you with will move into every member of your family as you care for them. ನೀವು ಹೊಂದಿಕೊಂಡಂತ ಆ ಪ್ರೀತಿ ನಿಮ್ಮ ಕುಟುಂಬದ ಪ್ರತಿ ಸದಸ್ಯರಲ್ಲಿಯೂ ಅದು ನಿಮ್ಮ ಮೂಲಕವಾಗಿ ಹರಡಿ ಹೋಗುವುದು. Myself and my wife Shilpa feel a special love of God keeping us together despite any differences. ಮತ್ತು ಅನೇಕ ವ್ಯತ್ಯಾಸಗಳ ನಂತರವೂ ನಾನು ನನ್ನ ಪತ್ನಿ ಶಿಲ್ಪ ಅವರ ಮಧ್ಯದಲ್ಲಿ ದೊಡ್ಡ ಪ್ರೀತಿ ಉಂಟು. As we've given our marriage into God's hands, ನಮ್ಮ ಮದುವೆ ಕರ್ತನ ಹಸ್ತದಲ್ಲಿ ನಾವು ಒಪ್ಪಿಸಿಕೊಟ್ಟೆವು. His love starts to rule. ಆತನ ಪ್ರೀತಿ ಅದು ನಡೆಸುತ್ತದೆ. No matter what, He'll keep us together and serving Him. ಅದು ಮಾತ್ರ ನಮ್ಮನ್ನು ಒಟ್ಟಾಗಿ ಇಡುತ್ತದೆ ಮತ್ತು ವ್ಯತ್ಯಾಸ ತರುತ್ತದೆ. Fourthly, ನಾಲ್ಕನೇದಾಗಿ the Holy Spirit fills us with power. ಪವಿತ್ರಾತ್ಮನು ಬಲದಿಂದ ನಮ್ಮನ್ನು ತುಂಬಿಸುತ್ತಾನೆ. Acts 1:8 says, ಅಪೊಸ್ತಲ ಕೃತ್ಯ 1:8 ಹೇಳಲ್ಪಟ್ಟಿದೆ, but when the Holy Spirit comes upon you, ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು you receive power. ನೀವು ಬಲವನ್ನು ಹೊಂದುವಿರಿ. And you will be God's witnesses to the ends of the earth. ಲೋಕದ ಕಟ್ಟ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರುವಿರಿ. You will be the witnesses of God's power. ದೇವರ ಬಲದ ಸಾಕ್ಷಿಗಳು ನೀವಾಗುವಿರಿ. And you will show the reality of the Lord. ಕರ್ತನ ನಿಜತ್ವ ನೀವು ತೋರಿಸುವಂತವರಾಗುವಿರಿ. Not only in your ministry, ನಿಮ್ಮ ಸೇವೆಯಲ್ಲಿ ಮಾತ್ರವಲ್ಲ, but in your work, ನಿಮ್ಮ ಕೆಲಸದಲ್ಲಿ, in your career, ನಿಮ್ಮ ವೃತ್ತಿಯಲ್ಲಿ, in your family. ನಿಮ್ಮ ಕುಟುಂಬದಲ್ಲಿ You will be a blessing through this power of God. ಈ ದೇವರ ಬಲದ ಮೂಲಕ ನೀವು ಆಶೀರ್ವಾದವಾಗಿರುವಿರಿ. 1 Corinthians 12:8-10 talks about the gifts of power of the Holy Spirit. ಮೊದಲನೇ ಕೊರಿಂಥ 12:8-10 ಪವಿತ್ರಾತ್ಮನ ವರಗಳ ಕುರಿತು ನೋಡುತ್ತೇವೆ. The gift of the word of wisdom and knowledge. ಮತ್ತು ವಿದ್ಯಾವಾಕ್ಯ ಜ್ಞಾನವಾಕ್ಯದ ವರ, The gift of faith. ನಂಬಿಕೆಯವರ, The gift of tongues. ಅನ್ಯ ಭಾಷೆಯವರ, The gift of the interpretation of tongues. ವಾಣಿಯ ಅರ್ಥ ಹೇಳುವವರ, The gift of prophecy. ಪ್ರವಾದನೆಯವರ, The gift of working miracles. ಅದ್ಭುತ ಕಾರ್ಯಗಳನ್ನು ಮಾಡುವಂತಹವರ, The gift of healing. ಸ್ವಸ್ಥತೆಯವರ, And the gift of discerning of spirits. ವಿವೇಚಿಸುವಂತಹವರ. He makes you operate in the spiritual realm. ಮತ್ತು ಆತ್ಮಿಕ ಕ್ಷೇತ್ರದಲ್ಲಿ ನಡೆಯುವಂತೆ ನಿಮ್ಮನ್ನು ಮಾಡುತ್ತಾನೆ. He opens your eyes to see what's happening. ಅಲ್ಲಿ ಏನು ನಡೆಯುತ್ತಾ ಇದೆ ಎಂದು ನೋಡುವುದಕ್ಕೆ ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾನೆ. He opens your eyes to see the heart of God for the person. ಮತ್ತು ಆ ವ್ಯಕ್ತಿಗಾಗಿ ದೇವರ ಹೃದಯ ಏನಾಗಿದೆ ಎಂದು ತಿಳಿದುಕೊಳ್ಳಲು ಆತನು ತೆರೆಯುತ್ತಾನೆ. And when you minister to them with compassion, ಕರುಣೆಯ ಮೂಲಕ ಅವರಿಗೆ ನೀವು ಸೇವೆ ಮಾಡುವಾಗ,
The Holy Spirit operates His gifts through you. ನಿಮ್ಮ ಮೂಲಕ ಪವಿತ್ರ ಆತ್ಮನು ತನ್ನ ವರಗಳನ್ನು ಚಲಿಸುತ್ತಾನೆ. It is all through love. ಅದು ಪ್ರೀತಿಯ ಮೂಲಕ. Love for people. ಜನರಿಗೋಸ್ಕರ ಪ್ರೀತಿ. That's how the power of God operates. ಆ ರೀತಿಯಾಗಿ ದೇವರ ಬಲವು ಕಾರ್ಯ ಮಾಡುತ್ತದೆ. When Peter and John were walking to a temple, ಪೇತ್ರ ಯೋಹಾನರು ಅವರು ದೇವಾಲಯಕ್ಕೆ ಹೋಗುವ ಸಮಯದಲ್ಲಿ they saw a lame beggar at the gate of the temple. ಮತ್ತು ಆ ದೇವಾಲಯದ ದ್ವಾರದಲ್ಲಿ ಹುಟ್ಟುಕುಂಟನ ಭಿಕ್ಷಗಾರನನ್ನು ನೋಡಿದರು. He was begging for money. ಹಣಕ್ಕಾಗಿ ಭಿಕ್ಷೆ ಬೇಡುತ್ತಿದ್ದನು. Peter said, I don't have silver or gold, ಪೇತ್ರನು ಹೇಳಿದ, ನನ್ನ ಹತ್ರ ಬೆಳ್ಳಿ ಬಂಗಾರವೂ ಇಲ್ಲ, but I have the name of Jesus. ಯೇಸುವಿನ ನಾಮ ನನ್ನಲ್ಲಿದೆ. So in the name of Jesus, rise up and walk. ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಎಂದು ಹೇಳುತ್ತಾನೆ. And he lifted him up by his hand and made him walk. ಆತನ ಕೈ ಹಿಡಿದು ಕೈ ಎತ್ತಿದ್ದ ಮೇಲೆತ್ತಿದ್ದಾಗ ಅವನು ನಡೆಯುವುದಕ್ಕೆ ಪ್ರಾರಂಭಿಸಿದನು. The man leaped up and jumped up before everybody. ಮತ್ತು ಆ ವ್ಯಕ್ತಿಯು ಎದ್ದು ಜಿಗಿದಾಡಿ ಎಲ್ಲರ ಮುಂದೆ ಜಿಗಿಯುವುದಕ್ಕೆ ಅವನು ಪ್ರಾರಂಭಿಸಿದನು. Everybody has been going to the temple all those years. ಆ ವರ್ಷಗಳೆಲ್ಲ ಜನರು ದೇವಾಲಯಕ್ಕೆ ಹೋಗುತ್ತಿದ್ದರು. But Peter and John had the power of God to deliver him. ಆದರೆ ಪೇತ್ರ ಯೋಹಾನರಿಗೆ ಆ ಬಲ ಇತ್ತು, ಅವನಿಗೆ ಬಿಡುಗಡೆ ಮಾಡುವಂತಹ ಬಲ. All those around him were astonished. ಮತ್ತು ಅವನ ಸುತ್ತಲಿರುವರೆಲ್ಲರೂ ಆಶ್ಚರ್ಯಪಟ್ಟರು. We know this man. ಈ ವ್ಯಕ್ತಿಯನ್ನು ನೋಡಿದ್ದೇವೆ. How is he able to walk? ಹೇಗೆ ಆತ ನಡೆಯುವುದಕ್ಕೆ ಸಾಧ್ಯ? May the Lord's power come upon you to be a blessing tonight. ಈ ರಾತ್ರಿ ನೀವು ಆಶೀರ್ವಾದವಾಗಿರಲು ದೇವರ ಬಲ ನಿಮ್ಮ ಮೇಲೆ ಇಳಿದು ಬರಲಿ. The Holy Spirit will operate the power of God within us. ನಮ್ಮ ಒಳಗಡೆ ಪವಿತ್ರಾತ್ಮನು ದೇವರ ಬಲವಾಗಿ ಕಾರ್ಯ ಮಾಡುತ್ತಾನೆ. And finally, ಕೊನೆಯದಾಗಿ God's Spirit leads us into all truth to know the plans of God. ದೇವರ ಯೋಜನೆ ತಿಳಿದುಕೊಳ್ಳಲು ದೇವರ ಆತ್ಮನು ಎಲ್ಲ ಸತ್ಯದಲ್ಲಿ ನಮ್ಮನ್ನು ಆತನು ನಡೆಸುವನು. We need not be blind thinking what is going to happen to me tomorrow. ನಾಳೆ ಏನು ನಡೆಯುತ್ತದೆ ಎಂದು ನಾವು ಕುರುಡುತನದಲ್ಲಿ ಹಾಗೆ ನಾವು ಇದ್ದು ನಡೆಯುವುದಿಲ್ಲ. But we can have the Holy Spirit leading us every day with boldness to face tomorrow with the plans of God. ನಾಳೆಯ ದಿನ ದೇವರ ಯೋಜನೆಯೊಂದಿಗೆ ಧೈರ್ಯದಿಂದ ಮುನ್ನುಗ್ಗುವಂತೆ ಪವಿತ್ರಾತ್ಮನು ನಮಗೆ ಆ ರೀತಿಯಾಗಿ ನಡೆಸುತ್ತಾನೆ. John 16:13 says, ಯೋಹಾನ 16:13 ಹೇಳುತ್ತದೆ, the Spirit will guide you into all truth and what is yet to come. ದೇವರ ಆತ್ಮನು ಮುಂದೆ ಆಗುವಂತ ಕಾರ್ಯಗಳ ಕುರಿತಾಗಿ ಎಲ್ಲಾ ಸತ್ಯದಲ್ಲಿ ನಡೆಸುವನು. He will speak to our hearts. ಆತ ನಮ್ಮ ಹೃದಯಕ್ಕೆ ಮಾತಾಡುತ್ತಾನೆ. And give us a passion for what we ought to do for the Lord. ಕರ್ತನಿಗೋಸ್ಕರ ನಾವು ಏನು ಮಾಡಬೇಕೆಂದು ಆತನು ಶ್ರದ್ಧೆಯನ್ನು ಕೊಡುತ್ತಾನೆ. And He will open every door for you. ನಿಮಗಾಗಿ ಎಲ್ಲ ಬಾಗಿಲುಗಳನ್ನು ತೆರೆಯುವನು. Shut every door which is not the plan of God. ದೇವರ ಯೋಜನೆ ಅಲ್ಲದ ಪ್ರತಿ ಬಾಗಿಲುಗಳನ್ನು ಆತನು ಮುಚ್ಚುತ್ತಾನೆ. And give you the opportunities for you to shine which God opens. ಮತ್ತು ದೇವರೊಂದಿಗೆ ನೀವು ಪ್ರಕಾಶಿಸುವ ಹಾಗೆ ಆತನು ಬಾಗಿಲನ್ನು ತೆರೆಯುತ್ತಾನೆ. It's always at the last moment He throws us in somewhere. ಕೆಲವು ಸಾರಿ ಕೊನೆಯ ಕ್ಷಣದಲ್ಲಿ ಆತನು ತೋರಿಸುತ್ತಾನೆ. I've learned to obey it. ನಾವು ವಿಧಿಯರಾಗಬೇಕು. It's always the difficult things He makes us do. ಕೆಲವು ಸಾರಿ ಕಾರ್ಯಗಳು ಕಠಿಣವಾಗಿ ಮಾಡುತ್ತಾನೆ. I've learned to obey. ನಾನು ವಿಧಿಯನಾಗುವುದಕ್ಕೆ ಕಲಿತುಕೊಂಡೇನು. And as we do it, God honors us and lifts us up in that platform. ನಾವು ಮಾಡುವಾಗ ದೇವರು ನಮ್ಮನ್ನು ಸನ್ಮಾನಿಸಿ ಆ ಸ್ಥಳದಲ್ಲಿ ಮೇಲೆತ್ತುವನು. He will beautifully lead you in the path which God has designed for you. ಮತ್ತು ನಿಮಗಾಗಿ ವಿನ್ಯಾಸಗೊಳಿಸಿದ ಆತನ ಮಾರ್ಗದಲ್ಲಿ ಆತನು ಸುಂದರವಾಗಿ ನಿಮ್ಮನ್ನು ನಡೆಸುವನು. We need the Holy Spirit today, my friends. ನನ್ನ ಸ್ನೇಹಿತರೆ, ಇಂದು ಪವಿತ್ರಾತ್ಮ ನಮಗೆ ಬೇಕು. As He leads us in these different ways. ಈ ವಿಭಿನ್ನ ರೀತಿಯಲ್ಲಿ ಆತನು ನಮ್ಮನ್ನು ನಡೆಸುವಾಗ And He strengthens us to face our life with boldness. ಮತ್ತು ಧೈರ್ಯದಿಂದ ನಮ್ಮ ಜೀವಿತ ನಡೆಸುವಂತೆ ಆತನು ನಮಗೆ ಬಲ ಕೊಡುತ್ತಾನೆ. He makes us prosper. ಮತ್ತು ಮುಂದೆ ಹೋಗುವಂತೆ ಮಾಡುತ್ತಾನೆ. He makes us have the character of God. ದೇವರ ಸ್ವಭಾವ ಹೊಂದಿಕೊಳ್ಳುವಂತೆ ಆತನು ನಮಗೆ ಮಾಡುತ್ತಾನೆ. Do you want the Holy Spirit today? ಇಂದು ಪವಿತ್ರಾತ್ಮನು ನಿಮಗೆ ಬೇಕು. Will you stand up wherever you are? ನೀವು ಎಲ್ಲೇ ಇದ್ದರೂ ಎದ್ದು ನಿಂತುಕೊಳ್ಳುವಿರಾ? And ask with great thirst and longing for His Spirit. ಕರ್ತನಿಗೆ ಬಹಳ ನೀರಡಿಕೆ ಬಾಯಾರಿಕೆಯಿಂದ ಆತನಿಗೋಸ್ಕರ ಕೇಳಿರಿ. What
the Lord Jesus has promised He will fulfill right now. ಕರ್ತನಾದ ಯೇಸು ಏನು ವಾಗ್ದಾನ ಮಾಡಿದಾನೋ ಈಗಲೇ ಆತನು ನೆರವೇರಿಸುತ್ತಾನೆ. Let's ask Him with all our heart in these last moments. ಈ ಕೊನೆಯ ಕ್ಷಣದಲ್ಲಿ ನಮ್ಮ ಪೂರ್ಣ ಹೃದಯದಿಂದ ಆತನಿಗೆ ಕೇಳಿಕೊಳ್ಳೋಣ. Let's desire for His Spirit. ಆತನ ಕಾರ್ಯಗಳಿಗಾಗಿ ಬಯಸೋಣ. He's rising up within our hearts. ನಮ್ಮ ಒಳಗಡೆ ಆತನು ಎದ್ದೇಳುತ್ತಿದ್ದಾನೆ. Ask Him right now, my friend. ನನ್ನ ಸ್ನೇಹಿತರೆ, ಈಗಲೇ ಕೇಳಿಕೊಳ್ಳಿರಿ. Let Him hear your heart's cry. ನಿಮ್ಮ ಹೃದಯದ ಕೂಗನ್ನು ಆತನು ಕೇಳಲಿ. Let Him hear your desire. ನಿಮ್ಮ ಬಯಕೆ ಆತನು ಕೇಳಲಿ. You let Him hear how much you want Him. ಮತ್ತು ಎಷ್ಟು ಹೆಚ್ಚಾಗಿ ನೀವು ಆತನಿಗೆ ಬಯಸುತ್ತೀರಿ ಎಂದು ಕೇಳಲಿ. He wants to be your best friend in your path of suffering and struggling. ಮತ್ತು ನಿಮ್ಮ ಹೋರಾಟ ಕಷ್ಟಗಳ ಮಾರ್ಗದಲ್ಲಿ ನಿಮಗೆ ಉತ್ತಮ ಸ್ನೇಹಿತನಾಗಿ ಆತನು ಬೇಕು ಎಂಬುದಾಗಿ ನೀವು ಕೇಳಿಕೊಳ್ಳಿರಿ. He wants to help you and to come and live with you. ನಿಮಗೆ ಸಹಾಯ ಮಾಡಿ ನಿಮ್ಮೊತ್ತಿಗಿರಲು ಆತನು ಬಯಸುತ್ತಾನೆ. What a blessing the Holy Spirit is. ಮತ್ತು ಪವಿತ್ರಾತ್ಮನೇ ಅಂತ ಆಶೀರ್ವಾದವಾಗಿದ್ದಾರೆ. Now ask Him. ಈಗ ಆತನಿಗೆ ಕೇಳಿರಿ. Cry to Him. ಈಗ ಆತನಿಗೆ ಕೂಗಿರಿ. Ask for the Holy Spirit, little children. ಚಿಕ್ಕ ಮಕ್ಕಳೇ, ಪವಿತ್ರಾತ್ಮನಿಗಾಗಿ ಕೇಳಿರಿ. Ask for the Holy Spirit, young ones. ಯವನಸ್ಥರೇ, ಪವಿತ್ರಾತ್ಮನಿಗಾಗಿ ಕೇಳಿರಿ. Every elder, ask for the Holy Spirit. ಹಿರಿಯರೇ, ಪವಿತ್ರಾತ್ಮನಿಗಾಗಿ ಕೇಳಿರಿ. Yes, God is hearing your cry. ನಿಮ್ಮ ಕೂಗನ್ನು ಕರ್ತನು ಕೇಳುತ್ತಿದ್ದಾನೆ. God is hearing your longing. ನಿಮ್ಮ ಬಯಕೆ ಆತ ನೋಡುತ್ತಿದ್ದಾನೆ. He's seeing your desire. ನಿಮ್ಮ ಬಯಕೆ ಕಾಣುತ್ತಿದ್ದಾನೆ. The Lord is here to grant you His gift. ಆತನ ವರ ಕೊಡಲು ಆತನು ಇಲ್ಲಿದ್ದಾನೆ. The Lord is here to grant you the gift ಆ ವರ ಕೊಡಲು ಆತನು ಇಲ್ಲಿದ್ದಾನೆ. of the mighty Holy Spirit. ಬಲವುಳ್ಳ ಪವಿತ್ರಾತ್ಮನು. The mighty Holy Spirit. ಬಲವುಳ್ಳ ಪವಿತ್ರಾತ್ಮನು. He is falling afresh upon you. ನಿಮ್ಮ ಮೇಲೆ ಇನ್ನೊಂದು ಸಾರಿ ಬರುತ್ತಿದ್ದಾನೆ. The rain of the Holy Spirit is coming upon you. ಪವಿತ್ರಾತ್ಮನ ಮಳೆ ನಿಮ್ಮ ಮೇಲೆ ಬರುತ್ತಿದೆ. You have come so long to see Him. ಆತನಿಗೆ ನೋಡುವುದಕ್ಕಾಗಿ ನೀವು ಬಂದಿದ್ದೀರಿ. You have come with so much desire to receive Him. ಆತನ ಹೊಂದಿಕೊಳ್ಳುವ ಬಯಕೆಯಿಂದ ನೀವು ಬಂದಿದ್ದೀರಿ. Open your heart and cry right now, my friend. ನಿಮ್ಮ ಹೃದಯ ತೆರೆದು ಸ್ನೇಹಿತರೆ ಆತನಿಗೆ ಕೂಗಿಕೊಳ್ಳಿರಿ. He is right here. ಆತನು ಇಲ್ಲಿದ್ದಾನೆ. Filling your heart ನಿಮ್ಮ ಹೃದಯ ತುಂಬುತ್ತಿದ್ದಾನೆ. with great joy. ದೊಡ್ಡ ಆನಂದದಿಂದ, With great peace. ದೊಡ್ಡ ಸಮಾಧಾನದಿಂದ, Joy and peace that you've never experienced before. ಹಿಂದೆ ನೀವು ಅನುಭವಿಸದ ಪ್ರೀತಿ ಮತ್ತು ಆನಂದ, Love that you never experienced before. ಹಿಂದೆ ನೀವು ಅನುಭವಿಸದಂತ ಆ ಪ್ರೀತಿಯನ್ನು It's rushing into your heart. ನಿಮ್ಮ ಹೃದಯದಲ್ಲಿ ಅದು ರಭಸವಾಗಿ ಬರುತ್ತಿದೆ. Let yourselves loose into the hands of the Holy Spirit. ಪವಿತ್ರಾತ್ಮನ ಕೈಯಲ್ಲಿ ನಿಮ್ಮನ್ನು ನೀವೇ ಅರ್ಪಿಸಿಕೊಡಿರಿ. It's between you and God. ಇದು ನೀವು ಮತ್ತು ದೇವರ ಮಧ್ಯೆ. How much do you want ನೀವು Him? ಎಷ್ಟಾಗಿ ಆತನಿಗೆ ಬಯಸುತ್ತೀರಿ? How much do you want Him? ಆತನಿಗೆ ಎಷ್ಟಾಗಿ ಬಯಸುತ್ತೀರಿ? Even though you've received the Holy Spirit, cry out. ಪವಿತ್ರಾತ್ಮನ ಹೊಂದಿಕೊಂಡರೂ ಕೂಡ ನೀವು ಆತನಿಗೆ ಕೂಗಿರಿ. There is a mighty filling of the Holy Spirit tonight. ಮತ್ತು ಈ ರಾತ್ರಿ ಬಲವುಳ್ಳ ಪವಿತ್ರಾತ್ಮನು ತುಂಬುತ್ತಿದ್ದಾನೆ. Yes, Lord. ಹೌದು ಕರ್ತನೆ. Pour your Spirit upon all flesh. ಎಲ್ಲಾ ಮನುಷ್ಯರ ಮೇಲಿನ ಆತ್ಮ ಸುರಿಸು. Pour your Spirit upon your sons and daughters. ನಿನ್ನ ಕುಮಾರ ಕುಮಾರಿಯರ ಮೇಲೆ ನಿನ್ನ ಆತ್ಮ ಸುರಿಸು. Pour your Spirit upon the young men. ಯವನಸ್ಥರ ಮೇಲಿನ ಆತ್ಮ ಸುರಿಸು. Upon the old men. ಮತ್ತು ಹಿರಿಯರ ಮೇಲೆಯೂ. He's coming in. ಆತನು ಬರುತ್ತಿದ್ದಾನೆ. He's coming in. ಆತನು ಬರುತ್ತಿದ್ದಾನೆ. He's filling you. ತುಂಬುತ್ತಿದ್ದಾನೆ. Receive the presence of the Holy Spirit. ಪವಿತ್ರಾತ್ಮನ ಪ್ರಸನ್ನತೆ ಸ್ವೀಕರಿಸಿರಿ. He's empowering you with joy. ಆನಂದದಿಂದ ನಿಮ್ಮನ್ನು ಬಲಪಡಿಸುತ್ತಿದ್ದಾನೆ. Be filled right now. ಈಗಲೇ ತುಂಬಲ್ಪಡಿರಿ. Be filled with beyond measure. ಅಳತೆ ಇಲ್ಲದೆ ತುಂಬಲ್ಪಡಿರಿ. Thank you, Lord. ಕರ್ತನೆ ವಂದನೆಗಳು. It's between you and the Lord. ನೀವು ಮತ್ತು ಕರ್ತನ ಮಧ್ಯೆ. Thank Him. ಆತನಿಗೆ ಸ್ತೋತ್ರ ಮಾಡಿರಿ. He's coming in. ಆತನು ಬರುತ್ತಿದ್ದಾನೆ. Thank God for He has chosen you. ನಿಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಿರಿ. Oh, He has chosen you and He's filling you. ಆತನು ನಿಮ್ಮನ್ನು ಆರಿಸಿ ತುಂಬುತ್ತಿದ್ದಾನೆ. Tell Him, praise you, Lord Jesus. ಕರ್ತನಾದ ಯೇಸುವಿಗೆ ಸ್ತೋತ್ರ ಸಲ್ಲಿಸಿರಿ. Thank you, Lord. ಕರ್ತನೆ ವಂದನೆ. Thank you, Lord. ವಂದನೆ ಕರ್ತನೆ. Thank you for giving me the Holy Spirit. ಪವಿತ್ರಾತ್ಮ ನನಗೆ ಕೊಡುವುದಕ್ಕಾಗಿ ವಂದನೆ. I receive. ನಾನು ಹೊಂದಿದ್ದೇನೆ. I receive.
ನಾನು ಹೊಂದಿದ್ದೇನೆ. Right now, ಈಗಲೇ be filled with Him. ಆತನಿಂದ ತುಂಬಲ್ಪಡಿರಿ. From head to foot, let there be immeasurable joy, ತಲೆಯಿಂದ ಪಾದದವರೆಗೂ ಅಳತೆಯಿಲ್ಲದ ತುಂಬುವಿಕೆ, overflowing joy. ತುಂಬಿ ತುಳುಕುವಂತದ್ದು. Rejoice in the presence of the Lord. ಕರ್ತನ ಸನ್ನಿಧಾನದಲ್ಲಿ ಆನಂದಿಸಿರಿ. Glorify Him. ಆತನಿಗೆ ಮಹಿಮೆ ಪಡಿಸಿರಿ. Right now, ಈಗಲೇ He's turning away every sorrow from your heart. ನಿಮ್ಮ ಹೃದಯದಿಂದ ಎಲ್ಲ ದುಃಖ ತೆಗೆದು ಹಾಕುತ್ತಿದ್ದಾನೆ. No more sorrow. ಇನ್ನು ಮುಂದೆ ದುಃಖವಿಲ್ಲ. No more fear. ಇನ್ನು ಮುಂದೆ ಭಯವಿಲ್ಲ. No more deep distress. ಇನ್ನು ಮುಂದೆ ಬಹಳ ಒತ್ತಡವಿಲ್ಲ. Let it go. ಅದು ಹೋಗಲಿ. Let go of the things of the old. ಮತ್ತು ಹಳೆಯ ಸಂಗತಿಗಳು ಹೊರಟು ಹೋಗಲಿ. God is creating new things in your life. ನಿಮ್ಮ ಜೀವಿತದಲ್ಲಿ ಹೊಸದನ್ನು ಕರ್ತನು ಉಂಟು ಮಾಡುತ್ತಿದ್ದಾನೆ. Receive the Holy Spirit. ಪವಿತ್ರಾತ್ಮನನ್ನು ಹೊಂದಿಕೊಳ್ಳಿರಿ. Praise you, Lord. ಕರ್ತನೇ ನಿಮಗೆ ವಂದನೆ. Wave of the Holy Spirit is filling this place. ಪವಿತ್ರಾತ್ಮನ ಅಲೆಗಳು ಈ ಸ್ಥಳದಲ್ಲಿ ತುಂಬುತ್ತಿವೆ. Just rejoice. ಆನಂದಿಸಿರಿ. Give glory to His name. ಆತನ ನಾಮಕ್ಕೆ ಮಹಿಮೆ ಸಲ್ಲಿಸಿರಿ. He's becoming your best friend. ಆತನೇ ನಿಮ್ಮ ಉತ್ತಮ ಸ್ನೇಹಿತನಾಗುತ್ತಿದ್ದಾನೆ. He's healing every wound in your heart. ನಿಮ್ಮ ಹೃದಯದಲ್ಲಿರುವ ಪ್ರತಿ ಗಾಯವನ್ನು ವಾಸಿ ಮಾಡುತ್ತಿದ್ದಾನೆ. He's filling you with love. ಆತನ ಪ್ರೀತಿಯಿಂದ ತುಂಬುತ್ತಿದ್ದಾನೆ. His compassion is coming upon you. ಆತನ ಕರುಣೆ ನಿಮ್ಮ ಮೇಲೆ ಬರುತ್ತಿದೆ. He's forgiving every sin. ಪ್ರತಿ ಪಾಪ ಕ್ಷಮಿಸುತ್ತಿದ್ದಾನೆ. Commit to the Lord. ಕರ್ತನಿಗೆ ಸಮರ್ಪಿಸಿರಿ. Every sin is leaving. ಪ್ರತಿ ಪಾಪ ಬಿಟ್ಟು ಹೋಗುತ್ತಿದೆ. Every power of sin is being broken. ಪ್ರತಿ ಪಾಪದ ಬಲ ಮುರಿದು ಹೋಗುತ್ತಿದೆ. Every power of the temptation of the devil is being broken. ಸೈತಾನನ ಎಲ್ಲ ಶೋಧನೆ ಅದು ಮುರಿದು ಹೋಗುತ್ತಿದೆ. Every bondage of the devil is being broken. ಸೈತಾನನ ಎಲ್ಲ ಬಂಧನ ಮುರಿದು ಹೋಗುತ್ತಿವೆ. Yes, the Holy Spirit is setting you free. ಪವಿತ್ರಾತ್ಮ ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದಾನೆ. Set them free, O God. ಓ ದೇವರೇ, ಅವರನ್ನು ಸ್ವತಂತ್ರಗೊಳಿಸು. As you said, Lazarus, come out. ಲಾಜರನೇ ಹೊರಗೆ ಬಾ ಎಂದು ಹೇಳಿದಂತೆಯೇ Order your children to come out from their shackles right now. ಕರ್ತನೇ ಅವರ ಕಾರ್ಯಗಳಿಂದ ಅವರು ಹೊರಗಡೆ ಬರುವಂತೆ ಆಜ್ಞಾಪಿಸು. Come out from your bondage right now. ನಿಮ್ಮ ಬಂಧನಗಳಿಂದ ಹೊರಗೆ ಬನ್ನಿ ಈಗಲೇ. Come out from your darkness right now. ನಿಮ್ಮ ಕತ್ತಲೆಯಿಂದ ಈಗಲೇ ಹೊರಗಡೆ ಬನ್ನಿ. Come out from the depressive voices. ಎಲ್ಲ ಒತ್ತಡದ ಧ್ವನಿಯಿಂದ ಹೊರಗೆ ಬನ್ನಿ. We will only hear the voice of the Holy Spirit from now on. ಇಂದಿನಿಂದ ಪವಿತ್ರಾತ್ಮನ ಧ್ವನಿ ಮಾತ್ರ ನೀವು ಕೇಳುವಿರಿ. Open up the spirit of your children, Lord. ನಿಮ್ಮ ಮಕ್ಕಳ ಆತ್ಮ ತೆರೆಯಿರಿ ಕರ್ತನೇ. Let their spirit be connected to yours. ಮತ್ತು ಅವರ ಆತ್ಮ ನಿಮ್ಮೊಂದಿಗೆ ಸಂಪರ್ಕ ಹೊಂದಲಿ. Yes, the overflowing and overfilling of the Holy Spirit. ಮತ್ತು ಪವಿತ್ರಾತ್ಮನ ಆ ತುಂಬುವಿಕೆ ಹೌದು. It's happening right now. ಈಗಲೇ ನಡೆಯುತ್ತಿದೆ. Rejoice. ಆನಂದಿಸಿರಿ. Rejoice. ಆನಂದಿಸಿರಿ. Heaven is open to you. ಪರಲೋಕ ನಿಮಗಾಗಿ ತೆರೆದಿದೆ. The Lord has come into you. ಕರ್ತನು ನಿಮ್ಮ ಬಳಿಗೆ ಬಂದಿದ್ದಾನೆ. What a great day it is. ಇದು ಎಂತಹ ಉನ್ನತ ದಿನ. His salvation is welling up inside you. ನಿಮ್ಮ ಒಳಗಡೆ ರಕ್ಷಣೆ ತುಂಬುತ್ತಿದೆ. Overflowing within you. ನಿಮ್ಮ ಒಳಗಡೆ ಹರಿಯುತ್ತಿದೆ. His righteousness has come upon you. ಆತನ ನೀತಿ ನಿಮ್ಮ ಒಳಗಡೆ ಬಂದಿದೆ. As you've been washed by the blood. ರಕ್ತದಿಂದ ನೀವು ತೊಳೆಯಲ್ಪಟ್ಟಿದ್ದೀರಿ. Thank you, Lord. ಕರ್ತನೇ ವಂದನೆ. For you've chosen us, Lord. ಕರ್ತನೇ ನಮ್ಮನ್ನು ಆರಿಸಿಕೊಂಡಿದ್ದಿ. Out of the millions you've called us to be by your side. ಲಕ್ಷಾಂತರ ಜನರಲ್ಲಿನ ಮಗುವಾಗಿ ನಮ್ಮನ್ನು ಕರೆದಿದ್ದಿ. Never let go of your children, Lord. ಕರ್ತನೇ ನಿಮ್ಮ ಮಕ್ಕಳನ್ನು ಬಿಟ್ಟು ಹೋಗಬೇಡ. Never let go of them, Lord. ಕರ್ತನೇ ನಿನ್ನ ಬಿಟ್ಟು ಹೋಗಬೇಡ. Keep them with you. ಕರ್ತನೇ ನಿಮ್ಮೊತ್ತಿಗಿಡು. Let them be led by you to your glorious path. ನಿನ್ನ ಮಹಿಮೆಯುಳ್ಳ ಮಾರ್ಗದಲ್ಲಿ ನಿನ್ನಿಂದ ಅವರು ನಡೆಸಲ್ಪಡಲಿ. Into a glorious future. ಒಂದು ಮಹಿಮೆಯುಳ್ಳ ಭವಿಷ್ಯದಲ್ಲಿ God is opening up a great future for you. ನಿಮಗಾಗಿ ದೊಡ್ಡ ಭವಿಷ್ಯ ದೇವರು ತೆರೆಯುತ್ತಿದ್ದಾನೆ. All that you've thought is dead and buried is being resurrected by the Lord. ಎಲ್ಲವೂ ಸತ್ತಂತ ಕಾರ್ಯಗಳು ನಿಮ್ಮಿಂದ ಕರ್ತನಿಂದ ಪುನರುತ್ಥಾನಗೊಳ್ಳುತ್ತಿವೆ. He's opening up your career for you. ನಿಮಗಾಗಿ ನಿಮ್ಮ ವೃತ್ತಿ ತೆರೆಯುತ್ತಿದ್ದಾನೆ. He's opening up a blessing in your job. ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಆಶೀರ್ವಾದ ತೆರೆಯುತ್ತಿದ್ದಾನೆ. Blessing in your work. ನಿಮ್ಮ ಕೆಲಸದಲ್ಲಿ ಆಶೀರ್ವಾದ. Blessing in your business. ನಿಮ್ಮ ವ್ಯಾಪಾರದಲ್ಲಿ ಆಶೀರ್ವಾದ. Blessing and power in your ministry. ನಿಮ್ಮ ಸೇವೆಯಲ್ಲಿ ಶಕ್ತಿ ಮತ್ತು ಆಶೀರ್ವಾದ. Receive it. ಹೊಂದಿಕೊಳ್ಳಿರಿ. God is expanding you. ನಿಮ್ಮನ್ನು ದೇವರು ವಿಸ್ತರಿಸುತ್ತಿದ್ದಾನೆ. And to multiply on all sides. ಎಲ್ಲ ಕಡೆಗಳಲ್ಲಿ ನೀವು ವ್ಯಾಪಿಸಿಕೊಳ್ಳುವಂತೆ ಮಾಡುತ್ತಿದ್ದಾನೆ. Go with the power of the Holy Spirit.
ಪವಿತ್ರಾತ್ಮನ ಬಲದ ಮೂಲಕ and shine in the name of Jesus. ಯೇಸುವಿನ ನಾಮದಲ್ಲಿ ಬೆಳಗಿರಿ. Let every obstacle and barrier in their work fall right now. ಅವರ ಕೆಲಸದಲ್ಲಿ ಇರುವಂತ ಎಲ್ಲ ಅಡೆತಡೆಗಳು ಈಗಲೇ ಬೀಳಲಿ. Every obstacle in their studies fall right now. ಈಗಲೇ ಅವರ ವ್ಯಾಸಂಗದಲ್ಲಿ ಇರುವಂತ ಎಲ್ಲ ಅಡೆತಡೆಗಳು ಬಿದ್ದು ಹೋಗಲಿ. Rise up with wisdom. ಜ್ಞಾನದೊಂದಿಗೆ ಎದ್ದೇಳಿರಿ. Rise up with knowledge. ತಿಳುವಳಿಕೆಯಿಂದ ಎದ್ದೇಳಿರಿ. And rise up and shine. ಎದ್ದು ಪ್ರಕಾಶಿಸಿರಿ. For the light has come. ಯಾಕೆಂದ್ರೆ ಬೆಳಕು ಬಂದಿದೆ. The glory of the Lord rises upon you. ನಿಮ್ಮ ಮೇಲೆ ದೇವರ ಮಹಿಮೆ ಎದ್ದೇಳುತ್ತಿದೆ. God is opening your eyes to see visions. ದರ್ಶನ ನೋಡುವುದಕ್ಕೆ ದೇವರು ನಿಮ್ಮ ಕಣ್ಣು ತೆರೆಯುತ್ತಿದ್ದಾನೆ. To see His plan. ಆತನ ಯೋಜನೆ ನೋಡುವುದಕ್ಕೆ. To see a bright future. ಒಂದು ಉಜ್ವಲ ಭವಿಷ್ಯ ನೋಡುವುದಕ್ಕೆ. He is opening up the eyes of the family. ಕುಟುಂಬದ ಕಣ್ಣುಗಳನ್ನು ತೆರೆಯುತ್ತಿದ್ದಾನೆ. To find the love of Jesus between each other. ಪರಸ್ಪರ ಪ್ರೀತಿ, ಯೇಸುವಿನ ಪ್ರೀತಿ ಕಂಡುಕೊಳ್ಳುವಂತೆ. Unite them in the bond of peace, Lord. ಕರ್ತನೆ, ಸಮಾಧಾನದ ಬಂಧದಲ್ಲಿ ಅವರನ್ನು ಕಟ್ಟು. Let every separating spirit leave them. ವಿಭಾಗಿಸುವಂತ ಎಲ್ಲ ಆತ್ಮ ಅವರನ್ನು ಬಿಟ್ಟು ತೊಲಗಲಿ. Let every confusing spirit leave them. ಎಲ್ಲ ಗಲಬಿಲಿಯ ಆತ್ಮ ಅವರನ್ನು ಬಿಟ್ಟು ತೊಲಗಲಿ. Let every jealous witchcraft spirit leave them. ಎಲ್ಲ ಹೊಟ್ಟೆ ಕಿಚ್ಚು ಮಾಟ ಮಂತ್ರದ ಆತ್ಮ ಅವರನ್ನು ಬಿಟ್ಟು ತೊಲಗಲಿ. Leave their house once and for all. ಮತ್ತು ಒಂದೇ ಸಾರಿ ಅವರ ಕುಟುಂಬ ಬಿಟ್ಟು ಹೋಗಲಿ. Let only the glory of the Lord reside within them. ಅವರಲ್ಲಿ ದೇವರ ಮಹಿಮೆ ಮಾತ್ರ ವಾಸಿಸಲಿ. Give us your glorious presence, O God. ದೇವರೇ, ನಿನ್ನ ಮಹಿಮೆ ಉಳ್ಳ ಪ್ರಸನ್ನತೆ ಕೊಡು. Thank you, Lord, ಕರ್ತನೆ ಬಂದನೆ. for your giving power to minister. ಕರ್ತನೆ, ಸೇವೆ ಮಾಡುವುದಕ್ಕೆ ಬಲ ಕೊಡುತ್ತಿದ್ದಿ. Many are asking for the power of the Holy Spirit. ಅನೇಕರು ಪವಿತ್ರಾತ್ಮನ ಬಲಕ್ಕಾಗಿ ಕೇಳುತ್ತಿದ್ದೀರಿ. His miracle working power is upon you. ನಿಮ್ಮ ಮೇಲೆ ಅದ್ಭುತ ಕಾರ್ಯ ಮಾಡುವ ವರವಿದೆ. His healing power is upon you. ಸ್ವಸ್ಥತೆಯ ವರ ನಿಮ್ಮ ಮೇಲಿದೆ. His power to love with God's love is upon you. ಪ್ರೀತಿಸುವಂತಹ ಅವರ ನಿಮ್ಮ ಮೇಲಿದೆ. Power and the gift of prophecy is upon you. ಮತ್ತು ಆ ಪ್ರವಾದನೆ ವರ ನಿಮ್ಮ ಮೇಲಿದೆ. Move in the Spirit. ಆತ್ಮದಲ್ಲಿ ಚಲಿಸಿರಿ. Be drenched in the Spirit. ಆತ್ಮದಲ್ಲಿ ಬಲಗೊಳ್ಳಿರಿ. Thank you, Lord. ಕರ್ತನೆ ವಂದನೆ. Thank you, Lord. ಕರ್ತನೆ ವಂದನೆ. The Lord is moved with compassion for you. ನಿಮಗಾಗಿ ಕರ್ತನು ಕರುಣೆ ಉಳ್ಳವನಾಗಿದ್ದಾನೆ. Right now, He wants to heal you. ಈಗಲೇ ನಿಮ್ಮನ್ನು ಸ್ವಸ್ಥಪಡಿಸಲು ಬಯಸುತ್ತಾನೆ. He wants to perform miracles in your body. ನಿಮ್ಮ ದೇಹದಲ್ಲಿ ಅದ್ಭುತ ಮಾಡಲು ಬಯಸುತ್ತಾನೆ. Those who want healing and those who want this miracle, come forward to the spaces in the front. ಯಾರಿಗೆ ಅದ್ಭುತ ಮತ್ತು ಸ್ವಸ್ಥತೆ ಬೇಕು, ಮುಂದೆ ಇರುವಂತ ಸ್ಥಳದಲ್ಲಿ ಮುಂದೆ ಬನ್ನಿರಿ. Come and stand in the places in the front. ಮುಂದೆ ಇರುವಂತ ಸ್ಥಳದಲ್ಲಿ ಬಂದು ನಿಂತುಕೊಳ್ಳಿರಿ. Our intercessors will place their oil upon you and pray for you. ನಮ್ಮ ವಿಜ್ಞಾಪನೆಗಾರರು ಅವರ ಎಣ್ಣೆಯನ್ನು ಹಚ್ಚಿ ಪ್ರಾರ್ಥಿಸುತ್ತಾರೆ. And the Lord Jesus will place His hand upon you. ನಿಮ್ಮ ಮೇಲೆ ಕರ್ತನು ತನ್ನ ಹಸ್ತ ಚಾಚುತ್ತಾನೆ. And deliver you. ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ. Deliver you. ಬಿಡುಗಡೆ ಮಾಡುತ್ತಾನೆ. Jesus is walking among His people today. ಯೇಸು ಕ್ರಿಸ್ತನು ತನ್ನ ಜನರ ಮಧ್ಯದಲ್ಲಿ ನಡೆಯುತ್ತಿದ್ದಾನೆ. Come and receive His healing touch. ಈಗಲೇ ಆತನು ಮುಟ್ಟುತ್ತಿದ್ದಾನೆ. Come and receive His miracle working power. ಬಂದು ಆತನ ಅದ್ಭುತ ಕಾರ್ಯ ಹೊಂದಿಕೊಳ್ಳಿರಿ. Come quickly. ಬೇಗನೆ ಬನ್ನಿರಿ. The Lord is moving. ಕರ್ತನು ಚಲಿಸುತ್ತಿದ್ದಾನೆ. The Lord is placing His hands upon you. ನಿಮ್ಮ ಮೇಲೆ ಆತನು ತನ್ನ ಹಸ್ತ ಇಡುತ್ತಿದ್ದಾನೆ. Rectifying every part of the body. ದೇಹದ ಪ್ರತಿ ಭಾಗ ಆತನು ಮುಟ್ಟುತ್ತಿದ್ದಾನೆ. Lord, I leave them in your healing hands. ಕರ್ತನಿನ ಸ್ವಸ್ಥತೆಯ ಕರಗಳಲ್ಲಿ ಅವರನ್ನು ಒಪ್ಪಿಸುತ್ತೇನೆ. Command one word of healing for your children, Lord. ನಿನ್ನ ಮಕ್ಕಳಿಗೆ ನಿನ್ನ ಸ್ವಸ್ಥತೆಯ ಒಂದು ಮಾತು ಆಜ್ಞಾಪಿಸು. Honor their faith, Lord. ಅವರ ನಂಬಿಕೆ ಸನ್ಮಾನಿಸು. Honor their longing for your touch, Lord. ನಿನ್ನ ಸ್ಪರ್ಶಕ್ಕಾಗಿ ಎದುರು ನೋಡುವಂತದಕ್ಕೆ ಸನ್ಮಾನಿಸು. How much they've sacrificed and come here for it. ಕರ್ತನೆ, ಅವರು ಎಷ್ಟಾಗಿ ನಿನ್ನನ್ನು ಬಳಿಗೆ ಬಂದಿದ್ದಾರೆ. Meet your children. ಕರ್ತನಿನ ಮಕ್ಕಳನ್ನು ಮುಟ್ಟು. Hand of the Lord is coming upon you. ಕರ್ತನ ಹಸ್ತ ನಿಮ್ಮ ಮೇಲೆ ಬರುತ್ತಿದೆ. Receive His healing. ಆತನ ಸ್ವಸ್ಥತೆ ಹೊಂದಿಕೊಳ್ಳಿರಿ. Receive His healing. ಆತನ ಸ್ವಸ್ಥತೆ ಹೊಂದಿಕೊಳ್ಳಿರಿ. Receive His healing. ಆತನ ಸ್ವಸ್ಥತೆ ಹೊಂದಿಕೊಳ್ಳಿರಿ. Wherever you need it. ನಿಮಗೆ ಎಲ್ಲಿ ಬೇಕು, Place your hand upon that body part. ಮತ್ತು ಆ ದೇಹದ ಭಾಗದಲ್ಲಿ ನಿಮ್ಮ ಕೈಯನ್ನು ಇಟ್ಟುಕೊಳ್ಳಿರಿ. If you cannot lay your hands upon it, put your hands on the chest.
ಒಂದು ವೇಳೆ ಆ ರೀತಿ ಮಾಡದಿದ್ದರೆ ನಿಮ್ಮ ಕೈ ನಿಮ್ಮ ಎದೆಯ ಮೇಲೆ ಇಟ್ಟುಕೊಳ್ಳಿರಿ. The Lord will place his hands upon you and heal you right now. ಈಗಲೇ ತನ್ನ ಹಸ್ತ ಚಾಚಿ ನಿಮ್ಮನ್ನು ಈಗ ಸ್ವಸ್ಥ ಮಾಡುತ್ತಾನೆ. He's come to honor your faith. ನಿನ್ನ ನಂಬಿಕೆ ಸನ್ಮಾನಿಸಲು ಬಂದಿದ್ದಾನೆ. As the servants of God are praying along with us, ನಮ್ಮೊಂದಿಗೆ ದೇವ ಸೇವಕರು ಸೇರಿ ಪ್ರಾರ್ಥನೆ ಮಾಡುವಾಗ the Lord is listening to our prayers right now. ಈಗಲೇ ಕರ್ತ ನಮ್ಮ ಪ್ರಾರ್ಥನೆ ಕೇಳುತ್ತಿದ್ದಾರೆ. Father, those who cannot move, ಯಾರು ಚಲಿಸುವುದಕ್ಕೆ ಆಗುವುದಿಲ್ಲವೋ ತಂದೆಯೇ, those who cannot walk, ಯಾರು ನಡೆಯುವುದಕ್ಕೆ ಆಗುವುದಿಲ್ಲವೋ, right now let your healing power come upon their legs. ಕರ್ತನೆ ಅವರ ಕಾಲುಗಳಲ್ಲಿ ನಿನ್ನ ಸ್ವಸ್ಥತೆಯ ಬಲ ಇಳಿದು ಬರಲಿ. Let it come upon their hands. ಅವರ ಕೈಗಳಲ್ಲಿ ಬರಲಿ. Let it come upon their face. ಅವರ ಮುಖದಲ್ಲಿ ಬರಲಿ. Let it come upon their muscles. ಅವರ ಮಾಂಸ ಖಂಡಗಳಲ್ಲಿ ಬರಲಿ. Command your life upon that part. ಕರ್ತನೆ ಆ ಭಾಗದಲ್ಲಿನ ಬೆಳಕು ಇಳಿಯಲಿ. Resurrect them, Lord. ಅವರನ್ನು ಪುನರುತ್ಥಾನಗೊಳಿಸು. Resurrect them, Lord. ಪುನರುತ್ಥಾನಗೊಳಿಸು. Rise up and walk. ಎದ್ದು ನಡೆಯಿರಿ. Rise up and move your body part. ಎದ್ದು ನಿಮ್ಮ ದೇಹದ ಭಾಗ ಚಲಿಸಿರಿ. Be healed in Jesus' name. ಯೇಸುವಿನ ನಾಮದಲ್ಲಿ ಸ್ವಸ್ಥರಾಗಿರಿ. Thank God for his compassion is coming upon you. ನಿಮ್ಮ ಮೇಲೆ ಆತನ ಕರುಣೆ ಬರುವುದಕ್ಕಾಗಿ ಆತನಿಗೆ ವಂದನೆ. God is meeting his people. ದೇವರು ತನ್ನ ಜನರನ್ನು ಸಂಧಿಸುತ್ತಿದ್ದಾನೆ. He's setting you free from every disease. ಎಲ್ಲ ರೋಗದಿಂದ ನಿಮಗೆ ಬಿಡುಗಡೆ ಮಾಡುತ್ತಿದ್ದಾನೆ. Every complicated disease is leaving. ಎಲ್ಲ ಸಂದಿಗ್ಧ ರೋಗವು ಬಿಟ್ಟು ಹೋಗುತ್ತಿವೆ. Praise him. ಆತನನ್ನು ಸ್ತುತಿಸಿರಿ. Praise him. ಆತನನ್ನು ಸ್ತುತಿಸಿರಿ. The diseases in your secret parts are leaving. ನಿಮ್ಮ ರಹಸ್ಯ ಭಾಗಗಳಲ್ಲಿ ಇರುವಂತ ಎಲ್ಲ ರೋಗ ಬಿಟ್ಟು ಹೋಗುತ್ತಿವೆ. God is miraculously healing you. ಅದ್ಭುತಕರವಾಗಿ ಕರ್ತನು ಸ್ವಸ್ಥತೆ ಮಾಡುತ್ತಿದ್ದಾನೆ. Great pain in your secret parts is leaving. ಮತ್ತು ದೊಡ್ಡ ನೋವು ನಿಮ್ಮ ರಹಸ್ಯ ಭಾಗಗಳಲ್ಲಿ ಅದು ಬಿಟ್ಟು ಹೋಗುತ್ತಿದೆ. Every headache and neck pain is leaving you. ಎಲ್ಲ ತಲೆನೋವು ಕುತ್ತಿಗೆ ನೋವು ನಿಮ್ಮನ್ನು ಬಿಟ್ಟು ಹೋಗುತ್ತಿದೆ. You've been suffering for years and years and years. ವರ್ಷಗಳಿಂದ ನೀವು ಕಷ್ಟಪಡುತ್ತಾ ಬಂದಿದ್ದೀರಿ. But God has come with great love. ದೇವರು ದೊಡ್ಡ ಪ್ರೀತಿಯಿಂದ ಬಂದಿದ್ದಾರೆ. His hands of love are being placed upon you. ಆತನ ಪ್ರೀತಿ ಹಸ್ತ ನಿಮ್ಮ ಮೇಲೆ ಇಡುತ್ತಿದ್ದಾನೆ. No more pain, Lord. ಇನ್ನು ಮುಂದೆ ನೋವು ಬೇಡ. No more migraine. ಇನ್ನು ಮುಂದೆ ಮೈಗ್ರೇನ್ ಬೇಡ. Release your children. ನಿನ್ನ ಮಕ್ಕಳಿಗೆ ಬಿಡುಗಡೆ ಕೊಡು. Wave of God's healing is filling you. ಸ್ವಸ್ಥತೆಯ ಆತನ ಅಲೆ ನಿಮ್ಮನ್ನು ತುಂಬುತ್ತಿದೆ. Be healed. ಸ್ವಸ್ಥರಾಗಿರಿ. His nail pierced hands are coming upon you. ಆತನ ಗಾಯವುಳ್ಳ ಹಸ್ತ ನಿಮ್ಮ ಮೇಲೆ ಬರುತ್ತಿವೆ. He has suffered enough for you. ನಿಮಗಾಗಿ ಆತನು ಶ್ರಮೆ ಪಟ್ಟಿದ್ದಾನೆ. Let them not go through suffering anymore, Lord. ಕರ್ತನೆ ಇನ್ನು ಮುಂದೆ ಅವರು ಶ್ರಮೆಯಲ್ಲಿ ಹಾದು ಹೋಗಬಾರದು. Heal every organ. ಪ್ರತಿ ಅಂಗಾಂಗ ಸ್ವಸ್ಥಪಡಿಸು. Let the liver and the kidney come to life in Jesus' name. ಯಕೃತ್ತು ಮತ್ತು ಮೂತ್ರಪಿಂಡವು ಜೀವಕ್ಕೆ ಯೇಸುವಿನ ನಾಮದಲ್ಲಿ ಬರಲಿ. Every tumor which is difficult to operate be removed by your supernatural power. ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಬರದಂತಹ ಎಲ್ಲ ಗಡ್ಡೆಗಳು ನಿನ್ನ ಆಧ್ಯಾತ್ಮಿಕ ಬಲದಿಂದ ಬಿಡುಗಡೆಯಾಗಲಿ. And the boils in the skin disappear. ಮತ್ತು ಚರ್ಮದ ಮೇಲಿರುವಂತ ಎಲ್ಲ ಗುಳ್ಳೆಗಳು ಮಾಯವಾಗಲಿ. Command your miracle upon them, Lord. ಅವರ ಮೇಲಿನ ಅದ್ಭುತ ಜ್ಞಾಪಿಸು. Those who cannot move their knee, let it become free in Jesus' ಯಾರು name. ಮೊಳಕಾಲು ಚಲಿಸುವುದಕ್ಕೆ ಆಗುತ್ತಿಲ್ಲವೋ ಅವರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. Heal every fracture, Lord. ಎಲ್ಲ ಮುರಿತ ಸ್ವಸ್ಥತವಾಗಲಿ. Set it right now. ಈಗಲೇ ಸರಿ ಹೊಂದಲಿ. No more need for medicine. ಮತ್ತೆ ಅದಕ್ಕಾಗಿ ಯಾವ ಔಷಧಿ ಬೇಡ. No more need for treatment. ಅದಕ್ಕಾಗಿ ಮತ್ತೆ ಯಾವ ಚಿಕಿತ್ಸೆ ಬೇಡ. No more need for surgery. ಯಾವುದೇ ಶಸ್ತ್ರ ಚಿಕಿತ್ಸೆ ಬೇಡ. Have compassion and heal your children, Lord. ನಿನ್ನ ಮಕ್ಕಳ ಮೇಲೆ ಕರುಣೆ ಇಟ್ಟು ಸ್ವಸ್ಥತೆ ಮಾಡು. Let every blood level come to normal. ರಕ್ತದ ಹಂತ ಸಹಜ ಸ್ಥಿತಿಗೆ ಬರಲಿ. Let every level in their body come to normal. ಎಲ್ಲವೂ ಸಹಜ ಸ್ಥಿತಿಗೆ ಅವರ ದೇಹದಲ್ಲಿ ಬರಲಿ. Heal, Lord. ಕರ್ತನೆ ಗುಣಪಡಿಸು. Heal and open their mouth right now to speak with the glory of God. ಮತ್ತು ಕರ್ತನೆ ಅವರನ್ನು ಸ್ವಸ್ಥ ಮಾಡಿ ಅವರು ದೇವರ ಮಹಿಮೆ ಮಾತಾಡುವಂತೆ ಮಾಡು. Open their ears to hear, Lord. ಕರ್ತನೆ ಕೇಳುವುದಕ್ಕೆ ಅವರ ಕಿವಿಗಳನ್ನು ತೆರೆ. Open it, Lord. ಅದನ್ನು ತೆರೆ ಕರ್ತನೆ. Let there be a divine healing. ಅಲ್ಲಿ ದೈವಿಕ ಸ್ವಸ್ಥತೆ ಉಂಟಾಗಲಿ. God set you free. ಕರ್ತನು ನಿಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. Don't worry, my friend. ನನ್ನ ಸ್ನೇಹಿತರೆ, ಚಿಂತೆ ಮಾಡಬೇಡಿರಿ. Every problem is being taken care of by the Lord. ಕರ್ತನಿಂದ ಎಲ್ಲ ಸಮಸ್ಯೆ ನೋಡಿಕೊಳ್ಳಲ್ಪಡುತ್ತಿದೆ. Just thank Him.
ಆತನಿಗೆ ಸ್ತುತಿಸಿರಿ. He's commanding a financial blessing to come upon you. ನಿಮ್ಮ ಮೇಲೆ ಆರ್ಥಿಕ ಆಶೀರ್ವಾದ ಬರುವಂತೆ ಆಜ್ಞಾಪಿಸುತ್ತಿದ್ದಾನೆ. No more losses. ಇನ್ನು ಮುಂದೆ ನಷ್ಟಗಳಿಲ್ಲ. No more struggles. ಇನ್ನು ಮುಂದೆ ಹೋರಾಟಗಳಿಲ್ಲ. Let them increase, Lord. ಕರ್ತನೇ, ಅವರು ಹೆಚ್ಚಾಗಲಿ. Take care of your children. ನಿನ್ನ ಮಕ್ಕಳನ್ನು ನೋಡಿಕೋ. Provide every need, Lord. ಪ್ರತಿ ಕೊರತೆಯನ್ನು ನೀಗಿಸು ಕರ್ತನೆ. In you are hidden all the treasures. ನಿನ್ನಲ್ಲಿಯೇ ಎಲ್ಲ ನಿಧಿ ಅಡಗಿದೆ ಕರ್ತನೆ. Can you not provide, Lord? ಕರ್ತನೆ, ನೀನು ಕೊಡುವುದಿಲ್ಲವೋ? We believe in you. ನಿನ್ನಲ್ಲಿ ನಂಬುತ್ತೇವೆ. And we receive your miracle. ನಿನ್ನ ಅದ್ಭುತ ಹೊಂದಿಕೊಳ್ಳುತ್ತೇವೆ. We receive your miracle. ನಿನ್ನ ಅದ್ಭುತ ಹೊಂದಿಕೊಳ್ಳುತ್ತೇವೆ. Let them sleep so well, Lord. ಕರ್ತನೆ, ಅವರು ಸಮಾಧಾನ ನಿದ್ರೆ ಮಾಡಲಿ. No more disturbance. ಮತ್ತು ಯಾವುದೇ ಗಲಿಬಿಲಿ ಬೇಡ. Let them win every case that is against them. ಅವರ ವಿರುದ್ಧವಾಗಿರುವಂತಹ ಎಲ್ಲ ಪ್ರಕರಣಗಳಲ್ಲಿ ಅವರಿಗೆ ಜಯ ಸಿಗಲಿ. No more trouble for them enemies. ಮತ್ತು ಯಾವುದೇ ಶತ್ರುವಿನಿಂದ ತೊಂದರೆ ಇರಬಾರದು. Let them have favor from all people. ಎಲ್ಲ ಜನರಿಂದ ಅವರು ದಯ ಹೊಂದಿಕೊಳ್ಳಲಿ. Let people say this is God's servant. ಮತ್ತು ಇವರು ದೇವ ಸೇವಕರೆಂದು ಹೇಳಲಿ. This is God's son, God's daughter. ಇವರು ದೇವ ಕುಮಾರ ಕುಮಾರಿಯರೆಂದು ಹೇಳಲಿ. Let them fear to place their hand upon them. ಅವರ ಮೇಲೆ ಕೈ ಎತ್ತಲು ಕರ್ತನೆ ಅವರು ಭಯಪಡಲಿ. Protect their life. ಅವರ ಜೀವಿತ ಕಾಪಾಡು. Protect their soul. ಅವರ ಆತ್ಮ ಕಾಪಾಡು. Protect their body. ಅವರ ದೇಹ ಕಾಪಾಡು. Keep them secure in you, Lord. ಕರ್ತನೆ, ಅವರು ನಿನ್ನಲ್ಲಿ ಸುರಕ್ಷಿತವಾಗಿರಲಿ. Let there be a boldness among the young people to rise up and shine. ಎದ್ದು ಬೆಳಗುವುದಕ್ಕಾಗಿ ಯವನಸ್ಥರಲ್ಲಿ ಒಂದು ಧೈರ್ಯ ಉಂಟಾಗಲಿ. Let the anointing of God fall upon the young ones. ಯವನಸ್ಥರ ಮೇಲೆ ದೇವರ ಅಭಿಷೇಕ ಇಳಿದು ಬರಲಿ. Rise up with a new spirit. ಹೊಸ ಆತ್ಮದಿಂದ ಎದ್ದೇಳಿರಿ. Throw away the bottles of alcohol. ಮದ್ಯದ ಬಾಟಲಿಗಳನ್ನು ತೊರೆಗಿರಿ. Throw away your addiction for drugs. ಮತ್ತು ಮಾದಕ ವಸ್ತುಗಳಿಗಿರುವಂತದ್ದೆಲ್ಲ ತೆಗೆದು ಹಾಕಿರಿ. You don't desire it anymore. ಇನ್ನು ಮುಂದೆ ಅವುಗಳಿಗೆ ಆಸೆ ಇರದಿರಲಿ. Throw away the addiction to pornography. ಮತ್ತು ಅಶ್ಲೀಲ ಚಿತ್ರಗಳಿಗೆ ಇರುವಂತ ಎಲ್ಲ ಚಟ ಅದು ಬಿಟ್ಟು ಬಿಡಿರಿ. Throw away addiction to corruptive ways. ಎಲ್ಲ ಭ್ರಷ್ಟಾಚಾರದ ಮಾರ್ಗಗಳಿಗೆ ಇರುವಂತ ಆ ಚಟ ಬಿದ್ದು ಹೋಗಲಿ. Throw away your passion for money. ಮತ್ತು ಹಣಕ್ಕಾಗಿರುವಂತ ಶ್ರದ್ಧೆ ಹೋಗಲಿ. No more greed, Lord. ಇನ್ನು ಮುಂದೆ ದುರಾಸೆ ಬೇಡ. No more selfishness. ಸ್ವಾರ್ಥತೆ ಬೇಡ. You're transforming the young people into new person. ಹೊಸ ವ್ಯಕ್ತಿಯಾಗಿ ಯವನಸ್ಥರನ್ನು ಮಾರ್ಪಡಿಸುತ್ತಿದ್ದಿ. Let them rise up and shine under your anointing. ಕರ್ತನೆ, ನಿನ್ನ ಅಭಿಷೇಕದಲ್ಲಿ ಎದ್ದು ಅವರು ಪ್ರಕಾಶಿಸಲಿ. Be the first in their exams. ಅವರ ಪರೀಕ್ಷೆಯಲ್ಲಿ ಮೊದಲ ಸ್ಥಾನದಲ್ಲಿ ಬರಲಿ. First in the competitive exams. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೊದಲ ಸ್ಥಾನ. First in their job. ಉದ್ಯೋಗದಲ್ಲಿ ಮೊದಲ ಸ್ಥಾನ. Let them be honored above all. ಎಲ್ಲರಿಗಿಂತಲೂ ಹೆಚ್ಚಾಗಿ ಸನ್ಮಾನಿಸಲ್ಪಡಲಿ. Thank you, Lord, for your mighty blessing. ನಿನ್ನ ಬಲವುಳ್ಳ ಆಶೀರ್ವಾದಕ್ಕಾಗಿ ವಂದನೆ. Thank you, Holy Spirit, for falling afresh upon us. ನಮ್ಮ ಮೇಲೆ ಕರ್ತನಿನೊಂದು ಸಾರಿ ಸುರಿಯುವುದಕ್ಕಾಗಿ ವಂದನೆ. Shall we clap our hands and thank God for the Holy Spirit? ಕೈಗಳನ್ನು ತಟ್ಟಿ ಪವಿತ್ರಾತ್ಮನಿಗೋಸ್ಕರ ವಂದಿಸೋಣವೇ. Just praise Him for a few moments. ಇನ್ನು ಸ್ವಲ್ಪ ಕಾಲ ಆತನಿಗೆ ಸ್ತುತಿಸಿರಿ. He's coming home with you. ನಿಮ್ಮೊಂದಿಗೆ ಮನೆಗೆ ಬರುತ್ತಿದ್ದಾನೆ. He's coming into your life with you. ನಿಮ್ಮೊಂದಿಗೆ ನಿಮ್ಮ ಜೀವಿತದಲ್ಲಿ ಬರುತ್ತಿದ್ದಾನೆ. Rejoice. ಆನಂದಿಸಿರಿ. For He has created a future for you. ನಿಮಗಾಗಿ ಒಂದು ಭವಿಷ್ಯ ರೂಪಿಸಿದ್ದಾನೆ. God has also called you to be His servant. ಆತನ ಸೇವಕರಾಗಿ ನಿಮ್ಮನ್ನು ಕರೆದಿದ್ದಾನೆ. To minister in His name. ಆತನ ನಾಮದಲ್ಲಿ ಸೇವೆ ಮಾಡುವುದಕ್ಕಾಗಿ. God's anointing has come upon you for that. ಅದಕ್ಕಾಗಿ ದೇವರ ಅಭಿಷೇಕ ನಿಮ್ಮ ಮೇಲೆ ಬಂದಿದೆ. Receive the calling for your life and shine for the Lord. ಮತ್ತು ನಿಮ್ಮ ಜೀವಿತದ ಕರೆಗಾಗಿ ಹೊಂದಿಕೊಳ್ಳಿರಿ ಮತ್ತು ಆತನಿಗಾಗಿ ಬೆಳಗಿರಿ. We praise you, Lord. ಕರ್ತನೇ, ನಿಮ್ಮನ್ನು ವಂದಿಸುತ್ತೇವೆ. Give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. Give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್.